ನಮಸ್ತೆ, ಗುಡ್ ಈವ್ನಿಂಗ್. ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ನಾವು. ಸೊ ನಾವು ನಾನು ಲಾಸ್ಟ್ ಮಂಡೆಯಿಂದ ಸ್ಟಾರ್ಟ್ ಮಾಡಬೇಕು ಆಧ್ಯಾತ್ಮ ಸುದೆ ಅಂತ ಒಂದು ವರ್ಕ್ಶಾಪ್ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲೇ ಸುಮಾರು ಜನ ಕೇಳಿದ್ರು ನನ್ನ, ಇದು ಏನು ಪ್ರೋಗ್ರಾಮು, ಇದ್ರಲ್ಲಿ ಏನ್ ಹೇಳ್ಕೊಡ್ತೀರಾ, ಇದು ಯಾವ ರೀತಿ ನಮ್ಗೆ ಬೆನಿಫಿಷಿಯಲ್ ಅಂತ ಸಾಕಷ್ಟು ಜನ ಕೇಳಿದ್ರಿ. ನಮಸ್ತೆ ಎಲ್ಲರಿಗೂ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ರೆ ನಿಮ್ಗೂ ಕೂಡ ಜಾಯ್ನಿಂಗ್ಗೆ ಹೆಲ್ಪ್ ಆಗುತ್ತೆ. ಅಲ್ಲದೆ ಎಷ್ಟೋ ಜನಕ್ಕೆ ಇಲ್ಲಿ ಏನ್ ಆಗತ್ತೆ ಅನ್ನೋದು ಕೂಡ, ಅಥವಾ ಇಲ್ಲಿ ಏನ್ ಸಿಗುತ್ತೆ ಅನ್ನೋದು ಕೂಡ ಬೆನಿಫಿಟ್ಸ್ ಕೂಡ ಗೊತ್ತಿಲ್ಲದೆ ಇದ್ದಿದ್ರಿಂದ ನಾವು ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನಾವು ಇನ್ಫಾರ್ಮೇಶನ್ ಅನ್ನ ಕೊಡೋಣ ಅನ್ನೋ ಉದ್ದೇಶದಿಂದ ಇವತ್ತು ಸಡನ್ ಆಗಿ ನಾ ಈ ಒಂದು ವರ್ಕ್ಶಾಪ್ ಅನ್ನ ಹಾಕ್ತೆ. ಸೊ ಇದು ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ, ಒಂದ್ ನಿಮಿಷ ರೀ. ಕಾಣಿಸ್ತಿದೆ ಅಲ್ಲ ಸ್ಕ್ರೀನ್? ಓಕೆ. ಸೊ ಈ ಒಂದು ಆಧ್ಯಾತ್ಮ ಸುದೆ ಅನ್ನುವಂಥದ್ದು ನಮ್ಮ ಒಂದು ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವರ್ಕ್ಶಾಪ್ಗೆ ಸುಸ್ವಾಗತ. ಪಾಪ ನಿಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ನಿಮ್ಮ ಟೈಮ್ ಅನ್ನ ಇಟ್ಕೊಂಡಿರೋದಕ್ಕೆ, ಯಾಕಂದ್ರೆ ಈಗಷ್ಟೇ ನಾವು ಟ್ಯಾರೋ ಕಾರ್ಡ್ ಕ್ಲಾಸ್ ಮುಗಿಸಿದ್ವಿ, ಇಮಿಡಿಯೇಟ್ ಆಗಿ ಈ ಕಡೆಗೆ ಈ ಕ್ಲಾಸಿಗೆ ಜಂಪ್ ಆಗಿದ್ದೀರಾ. ನೆಕ್ಸ್ಟ್ ರೇಖಿ ಕ್ಲಾಸ್ ಇದೆ, ಆಮೇಲೆ ಕರ್ಣ ರೇಖಿ ಕ್ಲಾಸ್ ಇದೆ. ಪಾಪ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಇದ್ರೂ ಕೂಡ ನಿಮ್ಮ ಸಮಯವನ್ನ ಕೊಟ್ಟಿರೋದಕ್ಕೋಸ್ಕರ ನಿಮ್ಗೆ ಧನ್ಯವಾದಗಳು ಮೊಟ್ಟ ಮೊದಲನೇದಾಗಿ. ನೆಕ್ಸ್ಟ್ ನಾವು ಈ ಒಂದು ಪ್ರೋಗ್ರಾಮ್ ಏನಿದು ಆಧ್ಯಾತ್ಮ ಸುದೆ ಅನ್ನೋದು, ಏನಕ್ಕೋಸ್ಕರ ಈ ಪ್ರೋಗ್ರಾಮು, ಏನಕ್ಕೆ ಇದಕ್ಕೆ ಜಾಯಿನ್ ಆಗ್ಬೇಕು ಅಂತ ನೋಡ್ತು ಅಂದ್ರೆ, ಈ ಆಧ್ಯಾತ್ಮ ಸುದೆ ಅನ್ನೋಂಥದ್ದು ಒಂದು ಸ್ಪಿರಿಚುವಲ್ ಆಗಿ ಒಂದು ಡಿಸೈನ್ ಮಾಡಿರುವಂತಹ ಒಂದು ಪ್ರೋಗ್ರಾಮ್. ಅಂದ್ರೆ ನಮ್ಮ ಒಂದು ಆಧ್ಯಾತ್ಮಿಕತೆಯಲ್ಲಿ ಮುನ್ನಡೆಯೋದಕ್ಕೋಸ್ಕರ. ಯಾಕೆಂದ್ರೆ ಇವತ್ತಿನ ದಿನ ಪ್ರಪಂಚದಲ್ಲಿ ನೋಡ್ತು ಅಂದ್ರೆ ಎಲ್ಲ ಕಡೆ ಬೇಡವಾದಂತಹ ಸಂಗತಿಗಳೇ ಜಾಸ್ತಿ ನಡೀತಾ ಇದೆ. ಒಂದು ಬೇಡವಾದಂತಹ ಒಂದು ಯುದ್ಧಗಳಿರಬಹುದು, ಅಥವಾ ಕಲಹಗಳಿರಬಹುದು, ಈ ರೀತಿ ಸಾಕಷ್ಟು ಪ್ರಕೃತಿ ವಿಕೋಪಗಳಿರ್ಬೋದು, ಈ ರೀತಿ ಬೇರೆ ಬೇರೆ ಸನ್ನಿವೇಶಗಳು ನಡೀತಾ ಇರೋದ್ರಿಂದ ಯಾವಾಗ ಏನು ಸಂಭವಿಸುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ. ಹಾಗಾಗಿ ನಮ್ಮನ್ನ ನಾವು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಕುಟುಂಬವನ್ನ ಸಂರಕ್ಷಿಸ್ಕೊಳ್ಳೋದ್ರ ಜೊತೆಗೆ ಆ ಒಂದು ಭಗವಂತನ ಪರಿಪೂರ್ಣವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ, ಆ ಭಗವಂತನ ಜೊತೆ ಕನೆಕ್ಟ್ ಆಗೋದಕ್ಕೆ, ಜೊತೆಗೆ ಈ ಒಂದು ಆಧ್ಯಾತ್ಮಿಕತೆ ಅಂದ್ರೆ ಏನು, ನಿಜವಾದಂತಹ ಅರ್ಥ ಏನು. ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಸ್ಪಿರಿಚುವಲ್ ಪರ್ಸನ್, ಐ ಆಮ್ ಎ ಸ್ಪಿರಿಚುವಲ್ ಪರ್ಸನ್ ಅಂತ. ನೀವು ಎಲ್ಲ ಒಂದು ಪಾಡ್ಕಾಸ್ಟ್ ಓಪನ್ ಮಾಡಿದ್ರೆ ಅಥವಾ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಎಲ್ಲ ಕಡೆನೂ ಬರ್ತಾ ಇರೋದೇನಂದ್ರೆ, ತುಂಬಾ ನಾನು ಆ ರೀತಿ ಆಧ್ಯಾತ್ಮಿಕ ವ್ಯಕ್ತಿ, ಅದು ಹೇಳ್ಕೊಡ್ತೀನಿ, ಏನೇನೆಲ್ಲೋ ಬರ್ತಾ ಇದೆ. ಸಾಕಷ್ಟು ವಿಷಯಗಳು ನಮ್ಗೆ ಅರ್ಥ ಆಗುತ್ತೆ, ಎಷ್ಟೋ ವಿಚಾರಗಳು ಅರ್ಥ ಕೂಡ ಆಗೋದಿಲ್ಲ. ಹಾಗಾಗಿ ಎಕ್ಸಾಕ್ಟ್ ಆಗಿ ಸ್ಪಿರಿಚುವಾಲಿಟಿ ಅಂದ್ರೆ, ಆಧ್ಯಾತ್ಮಿಕತೆ ಅಂದ್ರೆ ಏನು, ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಹೇಗೆ ಮುನ್ನಡಿಬೇಕು ಅನ್ನೋಂತಹ ಒಂದು ವಿಶೇಷವಾದಂತಹ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ, ನಮ್ಮ ಜೀವನವನ್ನ ಪೂರ್ಣಗೊಳಿಸ್ಕೊಳ್ಳೋದಕ್ಕೆ, ಅಂದ್ರೆ ಪರಿಪೂರ್ಣಗೊಳಿಸ್ಕೊಳ್ಳೋದಕ್ಕೆ, ಆ ಹೋಲ್ನೆಸ್ ಅಂತ ಏನ್ ಹೇಳ್ತೀವಲ್ಲ, ಆ ಪರಿಪೂರ್ಣತೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ಪ್ರೋಗ್ರಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಜೊತೆಗೆ ನನ್ನನ್ನ ಸಾಕಷ್ಟು ಜನ ಕೇಳಿದ್ರು, ಮೇಡಮ್ ಆಧ್ಯಾತ್ಮಿಕತೆಯ ಬಗ್ಗೆ ಏನಾದ್ರು ಹೇಳ್ಕೊಡಿ, ಸ್ಪಿರಿಚುವಾಲಿಟಿ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ, ಪೂಜೆ ಪುನಸ್ಕಾರಗಳನ್ನ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅಥವಾ ಬೇರೆ ಯಾವುದೇ ಒಂದು ವಿಷಯಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತ. ಒಂದೇ ಒಂದ್ ನಿಮಿಷ ರೀ, ಸಾರಿ. ಸಾರಿಪ್ಪ, ಲಿಂಕ್ ಪ್ರಾಬ್ಲಮ್ ಆಗಿದೆ ಯಾರಿಗೋ. ಓಕೆ. ಸೊ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಈ ಒಂದು ಸ್ಪಿರಿಚುವಾಲಿಟಿ ಬಗ್ಗೆ ಏನಾದ್ರೂ ಒಂದು ಕ್ಲಾಸ್ ತಗೊಳ್ಳಿ. ನಾನು ಯೋಚನೆ ಮಾಡ್ತಿದ್ದೆ, ಸ್ಪಿರಿಚುವಾಲಿಟಿ ಬಗ್ಗೆ ಏನ್ ಕ್ಲಾಸ್ ತಗೊಳ್ಳೋದು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಬಂದಿದ್ದು ಅನ್ನೋದಕ್ಕಿಂತ ಡೌನ್ಲೋಡ್ ಆಗಿದ್ದು, ಯೂನಿವರ್ಸ್ ಇಂದ ನನಗೆ ಡೌನ್ಲೋಡ್ ಆದಂತಹ ಮೆಸೇಜ್ ಅಥವಾ ಒಂದು ಡಿಸೈನ್ಡ್ ಪ್ರೋಗ್ರಾಮೇ ಇದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಏನೂ ಡಿಸೈನ್ ಮಾಡಿರ್ಲಿಲ್ಲ, ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಏನೂ ಗೊತ್ತಿರ್ಲಿಲ್ಲ. ಬಟ್ ಒಂದೊಂದಾಗಿ ಡೌನ್ಲೋಡ್ ಆಗ್ತಾ ಹೋಯ್ತು, ಅದಕ್ಕೆ ಆಡ್ ಆನ್ ಕೂಡ ಆಗ್ತಾ ಇದೆ. ಓಕೆ. ಸೊ ಏನಕ್ಕೆ ಈ ಪ್ರೋಗ್ರಾಮ್ ಅನ್ನ ನೀವು ಜಾಯಿನ್ ಆಗ್ಬೇಕು ಅಂತ ನೋಡ್ತು ಅಂದ್ರೆ, ಮೊಟ್ಟ ಮೊದಲನೇದಾಗಿ ನಾನು ಈಗಾಗ್ಲೇ ಹೇಳ್ದಂಗೆ, ಈ ಆಧ್ಯಾತ್ಮಿಕತೆ ಅಂದ್ರೆ ಏನು ಅನ್ನೋದನ್ನ ನಾವು ಮೊದ್ಲು ಅರ್ಥ ಮಾಡ್ಕೋಬೇಕು. ಎಲ್ಲಾರು ಹೇಳ್ತಾರೆ ನಾನು ಆ ಜಪ ಮಾಡ್ತೀನಿ, ಆ ಸಾಧನೆ ಮಾಡ್ತೀನಿ, ಇದು ಇದ್ ಮಾಡ್ತಾ ಇದೀನಿ, ನಾನು ಉಪನ್ಯಾಸ ಮಾಡ್ತೀನಿ, ಉಪನ್ಯಾಸ ಕೇಳ್ತೀನಿ, ಏನೇನೆಲ್ಲ ಹೇಳ್ತೀವಿ. ಆದ್ರೆ ಎಕ್ಸಾಕ್ಟ್ ಆಗಿ ಏನು
ಆಧ್ಯಾತ್ಮಿಕತೆ ಅಂದ್ರೆ ಏನು, ಅದರ ಟ್ರೂ ಎಸೆನ್ಸ್ ಅಂದ್ರೆ ಆಧ್ಯಾತ್ಮಿಕತೆಯ ಸಾರ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಈ ಒಂದು ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಬಹುಮುಖ್ಯವಾಗಿ ನೋಡಿದ್ದೇನೆಂದ್ರೆ, ಈಗ ಸಾಮಾನ್ಯವಾಗಿ ನಾವು ಎಲ್ಲರಿಗೂ ಡೈರೆಕ್ಟ್ ಆಗಿ ಮೆಡಿಟೇಷನ್ ಮಾಡಿ ಅಂದಾಗ ಎಷ್ಟೋ ಜನಕ್ಕೆ ಮೆಡಿಟೇಷನ್ ಮಾಡೋದಕ್ಕೆ ಆಗೋದಿಲ್ಲ, ಫೋಕಸ್ ಬರೋದಿಲ್ಲ, ಅಥವಾ ಕಾನ್ಸಂಟ್ರೇಷನ್ ಬರೋದಿಲ್ಲ, ಅಥವಾ ರೆಗ್ಯುಲಾರಿಟಿ ಅನ್ನೋದು ಇರೋದಿಲ್ಲ. ಅವಾಗ ಏನಾಗುತ್ತೆ, ನಾವೇನ್ ಹೇಳ್ತೀವಿ, ಜೊತೆಗೆ ಇಲ್ಲಿ ನಮ್ಮ ವೇದಗಳಲ್ಲಿರಬಹುದು, ಶಾಸ್ತ್ರಗಳಲ್ಲಿರುವಂತಹ ಕೆಲವೊಂದು ಶ್ಲೋಕಗಳಿಗೆ ನಮ್ಮ ಜೀವನವನ್ನ ಮಾರ್ಪಾಡು ಮಾಡುವಂತಹ, ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನ ಹತೋಟಿಗೆ ತರುವಂತಹ, ಮೆಡಿಟೇಷನ್ ಅಲ್ಲಿ ಏನ್ ಮಾಡ್ತೀವಿ, ಮನಸ್ಸನ್ನ ಹತೋಟಿಗೆ ತೆಗೆದುಕೊಳ್ತೀವಿ ಅಲ್ವಾ. ಹಾಗಾಗಿ ಆ ಮನಸ್ಸನ್ನ ಹತೋಟಿಗೆ ಕೊಡುವಂತಹ ಶಕ್ತಿ ನಮ್ಮ ಶ್ಲೋಕಗಳಿಗಿದೆ. ಹಾಗಾಗಿ ಇಲ್ಲಿ ನಾವು ಸಾಕಷ್ಟು ಶ್ಲೋಕಗಳನ್ನ, ಅಂದ್ರೆ ತುಂಬಾ ಮಹತ್ವಯುತವಾದಂತಹ ಶ್ಲೋಕಗಳು, ಯಾವ್ದು ಸಣ್ಣ ಪುಟ್ಟದಂತಲ್ಲ, ಸಣ್ಣ ಪುಟ್ಟದು ಇರುತ್ತೆ. ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಲಲಿತಾ ಸಹಸ್ರನಾಮ ಇರಬಹುದು, ಅಥವಾ ವಿಷ್ಣು ಸಹಸ್ರನಾಮ ಇರಬಹುದು, ಕನಕಧಾರ ಸ್ತೋತ್ರ ಇರಬಹುದು, ಲಕ್ಷ್ಮೀ ಚೂರ್ಣಿಕೆ, ಈ ತರ ಸಾಕಷ್ಟು. ಅದೇ ರೀತಿಯಾಗಿ ನಮ್ಗೆ ಗಣೇಶ ಪಂಚರತ್ನ ಸ್ತೋತ್ರ, ಈ ತರ ತುಂಬಾ ಶ್ಲೋಕಗಳಿವೆ. ನಮ್ಮಲ್ಲಿ ಎಷ್ಟು ಶ್ಲೋಕಗಳಿವೆ ಅಂದ್ರೆ, ನಮ್ಮ ಸಂಸ್ಕೃತ ಭಂಡಾರದಲ್ಲಿ ಅಥವಾ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಇರುವಂತಹದ್ದು ಅಷ್ಟು ಅನರ್ಘ್ಯ ರತ್ನಗಳಿವೆ. ಓಕೆ, ಅದೆಲ್ಲವನ್ನ ನಾವು ಎಷ್ಟು ಸಾಧ್ಯನೋ ಅಷ್ಟು ಅದನ್ನ ಒಂದೊಂದಾಗಿ ಕಲಿತಾ ಹೋಗುವಂತದ್ದಿರ್ಬೋದು. ಜೊತೆಗೆ ಬರೀ ಶ್ಲೋಕ ಹೇಳ್ಬಿಟ್ರೆ ನಮ್ಗೆ ಅದ್ರದ್ದು ಫೀಲಿಂಗ್ ಅಥವಾ ಒಂದು ಭಾವನೆ ನಮ್ಗೆ ಸಿಗೋದಿಲ್ಲ. ಆ ಒಂದು ಶ್ಲೋಕದ ಮಹತ್ವ ನಮ್ಗೆ ಅರ್ಥ ಆಗೋದು ಯಾವಾಗ ಅಂದ್ರೆ, ಅದರ ಒಂದು ಮೀನಿಂಗ್ ನಮ್ಗೆ ಗೊತ್ತಾದಾಗ ಅಲ್ವಾ. ಹಾಗಾಗಿ ಆ ಒಂದೊಂದು ಪದಕ್ಕೂ ಇರುವಂತಹ ಒಂದು ಮೀನಿಂಗ್ ಅಂದ್ರೆ ವರ್ಡ್ ಟು ವರ್ಡ್ ಮೀನಿಂಗ್ ಅಲ್ಲ. ಓಕೆ, ಸೊ ಒಂದೊಂದು ಅಲ್ಲಿ ಶ್ಲೋಕದಲ್ಲಿ ಬರುವಂತಹ ಒಂದೊಂದು ವರ್ಡ್ಗೂ ಕೂಡ ಅಗಾಧವಾದಂತಹ, ಅಪರಿಮಿತವಾದಂತಹ, ಆಳವಾದಂತಹ ಮೀನಿಂಗ್ ಇರುತ್ತೆ. ಸೊ ಅದನ್ನ ನಾವು ಇನ್ ಡೆಪ್ತ್ ಎಷ್ಟು ಸಾಧ್ಯ ಆಗುತ್ತೆ, ಯಾಕಂದ್ರೆ ಈ ಒಂದು ಆಧ್ಯಾತ್ಮಿಕತೆ ಅನ್ನೋದು ಒಂದು ದೊಡ್ಡ ಸಾಗರದಂತೆ. ಓಕೆ, ಇದ್ರಲ್ಲಿ ನಾವು ಸಣ್ಣದಲ್ಲಿ ಕಣ ಅಂತ ಅನ್ಕೊಳ್ತೀನಿ. ಹಾಗಾಗಿ ನನಗೆ ಎಷ್ಟು ನನ್ನ ನಾಲೆಡ್ಜ್ ಏನಿದೆಯೋ, ಎಷ್ಟು ಮ್ಯಾಕ್ಸಿಮಮ್ ನಿಮಗೆ ಇನ್ಫಾರ್ಮೇಶನ್ ಅಷ್ಟನ್ನ ಕೊಡೋದು ಉದ್ದೇಶ. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಅದೇ ರೀತಿಯಾಗಿ ಈ ಒಂದು ಶ್ಲೋಕಗಳನ್ನ ಕಲಿಯೋದ್ರಿಂದ ನಮ್ಗೆ ಏನಾಗತ್ತೆ ಅಂದ್ರೆ, ನಮ್ಮ ಮತ್ತೆ ಆ ದೈವದ ನಡುವಿನ ಒಂದು ಬಾಂಧವ್ಯ ಏನಿದೆಯಲ್ಲ ಅದು ಸ್ಟ್ರಾಂಗ್ ಆಗುತ್ತೆ, ಆ ಕನೆಕ್ಟಿವಿಟಿ ಸ್ಟ್ರಾಂಗ್ ಆಗುತ್ತೆ. ಯಾಕೆಂದ್ರೆ ಈ ಶ್ಲೋಕವನ್ನ ಸುಮ್ಮನೆ ಹೇಳೋದಕ್ಕೂ ಅದರ ಭಾವಾರ್ಥವನ್ನ, ಅದರ ತಾತ್ಪರ್ಯವನ್ನ, ಆ ಯಾವ ಒಂದು ಸನ್ನಿವೇಶದಲ್ಲಿ ಅದನ್ನ ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡ್ಕೊಂಡಾಗ ಏನಾಗುತ್ತೆ, ನಮ್ಗೆ ಅದು ತುಂಬಾ ಕನೆಕ್ಟ್ ಆಗುತ್ತೆ. ಆ ದೇವರು ನಮ್ಗೆ ಕನೆಕ್ಟ್ ಆಗ್ತಾರೆ. ಜೊತೆಗೆ ಆ ದೇವರ ಒಂದು ಎಕ್ಸಿಸ್ಟೆನ್ಸ್ ಅನ್ನ ನಮ್ಮ ಸುತ್ತಾನೆ ನಾವು ಫೀಲ್ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ಬೋದು. ಅವಾಗ ಏನಾಗುತ್ತೆ, ನಮ್ಮ ಜೀವನಕ್ಕೆ ಒಂದು ಅರ್ಥ ಕೂಡ ಸಿಗ್ತಾ ಬರುತ್ತೆ. ಸೊ ಇಷ್ಟು ಸುಂದರವಾಗಿದೆ ನಮ್ಮ ಜೀವನ ಅನ್ನೋದು ನಮ್ಗೆ ರಿಯಲೈಸ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಮಗೆ ಇರುವಂತಹ ಸಾಕಷ್ಟು ವಿಶ್ಗಳೇನಿದೆ, ಆ ವಿಶ್ಗಳನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಮ್ಮ ಧರ್ಮದಲ್ಲಿ ಸಾಕಷ್ಟು ಮಂತ್ರಗಳನ್ನ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನಮ್ಮ ಹಿರಿಯರು, ಅಥವಾ ನಮ್ಮ ಪೂರ್ವಜರು, ನಮ್ಮ ಋಷಿ ಮುನಿಗಳು, ಯಾರಾದ್ರೂ ಆಗಿರ್ಬೋದು, ಶಂಕರಾಚಾರ್ಯರು ಇರ್ಬೋದು, ಮಧ್ವಾಚಾರ್ಯ, ಅವರೆಲ್ಲರೂ ಕೂಡ ಸಾಕಷ್ಟು ಶ್ಲೋಕಗಳನ್ನ ನಮ್ಗೆ ಕೊಟ್ಟಿದ್ದಾರೆ, ಅದ್ರ ಮಹತ್ವವನ್ನ ತಿಳಿಸ್ಕೊಡೋದಕ್ಕೋಸ್ಕರ, ಅಂದ್ರೆ ನಮ್ಮ ಒಂದು ವಿಶ್ಗಳನ್ನ ಮ್ಯಾನಿಫೆಸ್ಟ್ ಮಾಡ್ಕೊಡೋದಕ್ಕೋಸ್ಕರ. ಸೊ ಹಾಗಾಗಿ ಅದೇ ರೀತಿ ಈಗ ಲಲಿತಾ ಸಹಸ್ರನಾಮ ಇರ್ಬೋದು, ವಿಷ್ಣು ಸಹಸ್ರನಾಮ ಇರ್ಬೋದು, ಯಾವುದೇ ಒಂದು ಶ್ಲೋಕವನ್ನ ತೆಗೆದುಕೊಂಡ್ರು ಕೂಡ ಆ ಶ್ಲೋಕಗಳಲ್ಲಿ ಸ್ಪೆಸಿಫಿಕ್ ಆಗಿ ಒಂದೊಂದು ವಿಷಯಗಳನ್ನ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಮ್ಗೆ ಅವಕಾಶಗಳಿವೆ, ಮಂತ್ರಗಳಿವೆ. ಆ ರೀತಿಯಾದಂತಹ ಮಂತ್ರಗಳು ಯಾವುವು, ಅದನ್ನ ಯಾವ ರೀತಿ ನಾವು ಮ್ಯಾನಿಫೆಸ್ಟ್ ಮಾಡ್ಬೇಕು, ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಲೈಫ್ ಪರ್ಪಸ್ ಅಂತ ಇರುತ್ತೆ. ಈಗ ನಾನು ಸುಮ್ನೆ ಬಂದಿಲ್ಲ ಈ ಭೂಮಿ ಮೇಲೆ, ನೀವು ಸುಮ್ನೆ ಬಂದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಲೈಫ್ ಪರ್ಪಸ್ ಅಂತ ಇರುತ್ತೆ. ಅಂತಹ ಒಂದು ಲೈಫ್ ಪರ್ಪಸ್ ಏನು ಅಂತ ತಿಳಿಯೋದ್ರ ಜೊತೆಗೆ, ಒಂದ್ ನಿಮಿಷ, ಇವರಿಗೆ ಲಿಂಕ್ದು ಪ್ರಾಬ್ಲಮ್ ಆಗ್ತಾ ಇದೆ, ಒಂದೇ ಒಂದ್ ನಿಮಿಷ. ಓಕೆ, ಸೊ ಒಂದೊಂದು ಆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸೋಲಿಗೂ ಕೂಡ, ಅಂದ್ರೆ ನಮ್ಮ ಈ ಬ್ರಹ್ಮಾಂಡದಲ್ಲಿರುವಂತಹ ಒಂದೊಂದು ಜೀವಿಯನ್ನ ಕೂಡ ಭಗವಂತ
ಪ್ರತಿಯೊಂದಕ್ಕೂ ಕೂಡ ಒಂದು ಕಾರಣವನ್ನ ಇಟ್ಟು ಸೃಷ್ಟಿ ಮಾಡಿರ್ತಾನೆ. ಸುಮ್ನೆ ಯಾರನ್ನು ಸೃಷ್ಟಿ ಮಾಡಿಲ್ಲ. ಹಾಗಾಗಿ ಆ ಒಂದು ನಮ್ಮ ಸೋಲ್ ಪರ್ಪಸ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದ್ರ ಮೂಲಕ ನಾವು ಈ ಭೂಮಿ ಮೇಲೆ ಏನಕ್ಕೆ ಬಂದಿದೀವಿ, ಏನನ್ನ ಸಾಧಿಸ್ಬೇಕು, ಆ ಭಗವಂತನ ಕೃಪೆಯನ್ನ ಯಾವ ರೀತಿ ಪಡ್ಕೋಬೇಕು, ಜೊತೆಗೆ ನಾವು ಮಾಡುವಂತಹ ದೈನಂದಿನ ಕೆಲಸಗಳಲ್ಲಿ ಯಾವ ರೀತಿಯಾದಂತಹ ಒಂದು ಕ್ಲಾರಿಟಿಯನ್ನ ಪಡ್ಕೋಬೇಕು, ಅದೇ ರೀತಿ ನಮ್ಮ ಒಂದು ಪೀಸ್, ನೆಮ್ಮದಿಯನ್ನು ಯಾವ ರೀತಿ ಪಡ್ಕೋಬೇಕು. ಓಕೆ, ಹಾಗೇನೆ ನಮ್ಮ ಇನ್ನರ್ ಸ್ಟ್ರೆಂತ್ ಅಂದ್ರೆ ನಮ್ಮ ಆಂತರಿಕವಾದಂತಹ ಬಲವನ್ನ ಯಾವ ರೀತಿ ವೃದ್ಧಿ ಮಾಡ್ಕೋಬೇಕು ಅನ್ನೋದಕ್ಕೆ ಕೂಡ ಇಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಅದೇ ರೀತಿ ನಮ್ಮ ಒಂದು ಲೈಫಿನಲ್ಲಿರುವಂತಹ ಒಂದು ಲೈಫ್ಗೆ ಬೇಕಾದಂತಹ ಟ್ರಾನ್ಸ್ಫಾರ್ಮೇಶನ್, ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ಏನ್ ಬೇಕು ಆ ಟ್ರಾನ್ಸ್ಫಾರ್ಮೇಶನ್ ಅನ್ನ ಕೊಡುವಂತಹ ಕೆಲಸವನ್ನ ಸಹ ಈ ಒಂದು ಆಧ್ಯಾತ್ಮ ಸುದೆ ಪ್ರೋಗ್ರಾಮ್ ನಮ್ಗೆ ಮಾಡ್ಕೊಡತ್ತೆ. ಓಕೆ, ಸೊ ಯಾರಿಗೆ ಈ ಕೋರ್ಸು ಅಂತ ನೀವು ನೋಡ್ತು ಅಂದ್ರೆ, ಓಕೆ, ಇದಾದ್ಮೇಲೆ ನಾನು ಇನ್ನು ಏನೇನು ಇಲ್ಲಿ ಇನ್ನು ತುಂಬಾ ವಿಷಯಗಳು ನಾವು ಕವರ್ ಮಾಡ್ತೀನಿ, ಅದನ್ನ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಈ ಕೋರ್ಸ್ ಯಾರಿಗೆ ಅಂತ ನೋಡ್ತು ಅಂದ್ರೆ, ಸ್ಪಿರಿಚುವಲ್ ಸೀಕರ್. ಯಾರು ಸ್ಪಿರಿಚುವಲ್ ಸೀಕರ್ ಅಂದ್ರೆ, ನಮ್ ಜೀವನದಲ್ಲಿ ಏನೋ ಒಂದು ಆಧ್ಯಾತ್ಮಿಕವಾಗಿ ನಾವು ಏನಾದ್ರು ಸಾಧಿಸ್ಬೇಕು ಅಂತ ಇದ್ರೆ ಅಂತವರಿಗೆ ನಾವು ಮುಖ್ಯವಾಗಿ ಈ ಒಂದು ಕೋರ್ಸ್. ಹಂಗಂತ ಬರೀ ಸ್ಪಿರಿಚುವಲ್ ಆಗಿ ನಾವು ಸಾಧಿಸ್ಬೇಕು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ನಮ್ಮ ಒಂದು ಟ್ರೂ ಸೆಲ್ಫ್ ಅನ್ನ ನಾವು ಕಂಡ್ಕೋಬೇಕು, ನನ್ನ ತನವನ್ನ ನಾನು ಕಂಡ್ಕೋಬೇಕು, ಆ ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಯಾರೆಲ್ಲರಿಗೂ ಆಸಕ್ತಿ ಇದೆಯೋ ಅವರೆಲ್ಲರಿಗೂ ಕೂಡ ಈ ಒಂದು ಆಧ್ಯಾತ್ಮ ಸುದೆ ಪ್ರೋಗ್ರಾಮು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಹಾಗೇನೆ ನಾವು ಈಗ ಏನಾಗುತ್ತೆ, ಸಾಮಾನ್ಯವಾಗಿ ಎಷ್ಟೋ ಸಲ ನಮ್ಮ ಮನೆಗಳಲ್ಲಿ ನಮ್ಗೆ ರೆಗ್ಯುಲರ್ ಆಗಿ ಡೈಲಿ ರೊಟೀನ್ ತರ ಪೂಜೆಗಳನ್ನ ಮಾಡಕ್ಕಾಗಲ್ಲ. ಓಕೆ, ಸಣ್ಣ ಪುಟ್ಟ ಪೂಜೆಗಳೇ ಹೇಳಿದ್ರು ಒಂದ್ 4 ದಿನ ಮಾಡ್ತೀವಿ, ಮತ್ತೆ ಬ್ರೇಕ್ ಆಗುತ್ತೆ. ಸೊ ಇದೇನಕ್ಕೆ ಬ್ರೇಕ್ ಆಗುತ್ತೆ ಅಂದ್ರೆ, ಅಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜೀಸ್ ಇರ್ಬೋದು, ನೆಗೆಟಿವ್ ಎಂಟಿಟೀಸ್ ಇರ್ಬೋದು, ನಮ್ಗೆ ವರ್ಕ್ ಮಾಡ್ತಾ ಇರುತ್ತೆ. ಸೊ ಆ ರೀತಿಯಾದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಅಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಪೂಜೆಯನ್ನ ನೀವು ಸುಲಭವಾಗಿ ಯಾವ ರೀತಿ ಮಾಡ್ಬೇಕು, ಯಾವುದೇ ಒಂದು ಪೂಜೆಯನ್ನ ಯಾವ ರೀತಿ ಸುಲಭವಾಗಿ ಮಾಡೋದೆಂತ ಹೇಗೆ, ಅದೇ ರೀತಿ ಸಿಂಪಲ್ ಆದಂತಹ ರಿಚುವಲ್ಸ್ ನ ಯಾವ ರೀತಿ ಮಾಡ್ಬೇಕು, ಪ್ರಾಕ್ಟಿಕಲ್ ವಿಯಲ್ಲಿ ಹೇಗೆ ಮಾಡ್ಬೇಕು, ಮಾನಸಿಕ ಪೂಜೆ ಯಾವ ರೀತಿ ಮಾಡ್ಬೇಕು, ಅದೇ ರೀತಿಯಾಗಿ ವಿಶೇಷವಾಗಿ ಕೆಲವೊಂದು ಯಂತ್ರಗಳ ಸ್ಥಾಪನೆ, ಅದು ಶ್ರೀ ಯಂತ್ರ ಇರಬಹುದು ಅಥವಾ ಬೇರೆ ಕೆಲವೊಂದು ಯಂತ್ರಗಳಿರ್ಬೋದು, ಆ ಯಂತ್ರಗಳನ್ನ ಯಾವ ರೀತಿ ಸ್ಥಾಪನೆ ಮಾಡ್ಬೇಕು, ಪ್ರಾಣ ಪ್ರತಿಷ್ಠೆ ಯಾವ ರೀತಿ ಮಾಡ್ಬೇಕು. ಒಂದು ಜಪಮಾಲೆಯನ್ನ ನಾವು ಉಪಯೋಗಿಸ್ತೀವಿ ಅಂದ್ರೆ ಆ ಜಪಮಾಲೆಗೂ ಕೂಡ ನಮ್ಗೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡ್ಬೇಕು. ಪ್ರಾಣ ಪ್ರತಿಷ್ಠೆಯನ್ನ ಮಾಡದೆ ಜಪಮಾಲೆಯನ್ನ ಯೂಸ್ ಮಾಡಿದಾಗ ನಮ್ಗೆ ಮಂತ್ರ ಸಿದ್ಧಿ ಆಗೋದಿಲ್ಲ. ಹಾಗಾಗಿ ಪ್ರಾಣ ಪ್ರತಿಷ್ಠೆಯನ್ನ ಯಾವ ರೀತಿ ಮಾಡ್ಬೇಕು, ಅದೇ ರೀತಿ ಪೂಜೆಗೆ ಕುಳಿತುಕೊಳ್ಳುವಂತಹ ದಿಕ್ಕಿನಿಂದ ಹಿಡಿದು ಆ ದೀಪವನ್ನ ಹಚ್ಚೋ ವಿಧಾನ ಇರಬಹುದು, ಹೂಗಳನ್ನ ಸಮರ್ಪಣೆ ಮಾಡೋದು, ಅದ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತಹ ಮಂತ್ರಗಳು ಕೂಡ ಇವೆ. ಹೂವನ್ನ ಹಾಕೋದಕ್ಕೆ ಯಾವ ರೀತಿ ಮಂತ್ರ ಬೇಕು ಹೇಳ್ಬೇಕು. ಅದೇ ರೀತಿ ನಾವು ದೇವರಿಗೆ ಒಂದು ನೈವೇದ್ಯವನ್ನ ಇಡುವಾಗ ಯಾವ ರೀತಿ ಮಂತ್ರ ಹೇಳ್ಬೇಕು, ಮಂಗಳಾರತಿ ಮಾಡುವಾಗ ಯಾವ ರೀತಿ ಮಂತ್ರ ಹೇಳ್ಬೇಕು, ನಾವು ಯಾವ ಯಾವ ದೇವರುಗಳನ್ನ ಪೂಜೆ ಮಾಡುವಾಗ ಯಾವ ಯಾವ ದಿಕ್ಕುಗಳಿಗೆ ತಿರುಗ್ಕೊಂಡು ಕೂತ್ಕೋಬೇಕು. ಓಕೆ, ಅದೇ ರೀತಿಯಾಗಿ ಯಾವ ದೇವರಿಗೆ ಯಾವ ದೀಪವನ್ನ ಇಡಬೇಕು. ಫಾರ್ ಎಕ್ಸಾಂಪಲ್ ಲಕ್ಷ್ಮಿಗೆ ತುಪ್ಪದ ದೀಪ ಅಂದ್ರೆ ಬೇರೆ ಬೇರೆ ದೇವರಿಗೆ ಒಂದೊಂದು ಸ್ಪೆಸಿಫಿಕ್ ಆಗಿರುತ್ತೆ. ಓಕೆ, ಅದೇ ರೀತಿಯಾಗಿ ಕೆಲವೊಂದು ವಿಶೇಷವಾದಂತಹ ದಿನಗಳಲ್ಲಿ ಕೆಲವು ದೀಪದಿಂದ ಮಾಡುವಂತಹ ಪರಿಹಾರಗಳಿರುತ್ತೆ. ಓಕೆ, ಪೂಜೆ ಪರಿಹಾರದ ಜೊತೆಗೆ ದೀಪಗಳನ್ನ ಉಪಯೋಗಿಸಿ ಮಾಡುವಂತಹ ಪರಿಹಾರ ಇರ್ಬೋದು. ಈ ರೀತಿ ಬೇರೆ ಬೇರೆ ಸಾಕಷ್ಟು ವಿಷಯಗಳನ್ನ ನಾವು ಹೇಳಕ್ ಹೋಯ್ತು ಅಂದ್ರೆ ಇದು ತುಂಬಾ ಲಿಸ್ಟ್ ದೊಡ್ಡದು. ಇದೆಲ್ಲವನ್ನ ಕೂಡ ನಾವಿಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಮನೆಯ ಒಂದು ಎನರ್ಜಿಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಒಂದು ಪಾಸಿಟಿವ್ ಎನರ್ಜಿಯನ್ನ, ಪಾಸಿಟಿವ್ ವೈಬ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ತರೋದಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕು ಅದೆಲ್ಲವನ್ನ ನಾವು ಇಲ್ಲಿ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಯಾರೊಬ್ಬರಿಗೆ ಮೈಂಡ್ಫುಲ್ನೆಸ್ ಬೇಕು ಅಂದ್ರೆ, ನನಗೆ ನೆಮ್ಮದಿ ಬೇಕು, ಜೀವನದಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ, ನನ್ಗೆ ಏನ್ ಮಾಡಕ್ ಹೋದ್ರು ಕನ್ಫ್ಯೂಷನ್ ಇದೆ, ಡಿಸ್ಟರ್ಬ್ ಆಗಿದ್ದೀನಿ ಅನ್ನೋಂಥ ಟೈಮಲ್ಲಿ ಆ ಒಂದು ಮೈಂಡ್ಫುಲ್ನೆಸ್ಗೋಸ್ಕರ, ಆ ಇನ್ನರ್ ಬ್ಯಾಲೆನ್ಸ್, ನಮ್ಮ ಒಳಗಡೆ ಒಂದು ಸಮತೋಲನವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ, ಅದೇ ರೀತಿ ಈ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮ್ಮ ದಿನದಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಲ್ಲ, ಆ ಒಂದು ಸಮಯದಲ್ಲಿ ಇರುವಂತಹ ಆ ಒಂದು ಸ್ಟ್ರೆಸ್ ಇಂದ ಆಚೆ ಬಂದು ಪೀಸ್ಫುಲ್ ಆದಂತಹ ಒಂದು ಜೀವನವನ್ನ ನಡೆಸೋದಕ್ಕೆ ಯಾವ ರೀತಿ
ನಡೆಸ್ಬೇಕು ಅಂತ ಅನ್ಕೊಂಡಿರೋರಿಗೆ ಕೂಡ ಇದು ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಸಕ್ಸಸ್, ಯಾಕೆಂದ್ರೆ ಯಾವಾಗ ಮನಸ್ಸು ನೆಮ್ಮದಿಯಿಂದ ಇರುತ್ತೋ, ಯಾವಾಗ ಮೈಂಡು ಕಾಮ್ ಆಗಿರುತ್ತೋ, ಆಟೋಮೆಟಿಕ್ ಆಗಿ ನಮ್ಗೇನಾಗುತ್ತೆ, ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ನಮ್ಗೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಜೊತೆಗೆ ನಾವು ಯಾವಾಗ ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗ್ತೀವೋ ನಮ್ಮ ಆರಾ ಸ್ಟ್ರಾಂಗ್ ಆಗುತ್ತೆ. ಅಂದ್ರೆ ನಮ್ಮ ಸುತ್ತ ಇರುವಂತಹ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್, ಅಂದ್ರೆ ಆಭಾಮಂಡಲ ಅಂತ ಏನ್ ಹೇಳ್ತೀವಿ, ಅದು ಸ್ಟ್ರಾಂಗ್ ಆಗುತ್ತೆ. ಆರಾ ಸ್ಟ್ರಾಂಗ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಸಪ್ತ ಚಕ್ರಗಳು, ಅಂದ್ರೆ ನಮ್ಮ ಶಕ್ತಿ ಕೇಂದ್ರಗಳಾದಂತಹ ಚಕ್ರಗಳು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾವ ವ್ಯಕ್ತಿಯ ಚಕ್ರಗಳು ಚೆನ್ನಾಗಿರುತ್ತೋ, ಯಾವ ವ್ಯಕ್ತಿಯ ಆರಾ ಚೆನ್ನಾಗಿರುತ್ತೋ, ಅವರು ಒಳ್ಳೊಳ್ಳೆ ವಿಚಾರಗಳನ್ನ ಅವರ ಜೀವನದಲ್ಲಿ ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತಾರೆ. ಹಾಗಾಗಿ ನಮ್ಮ ಚಕ್ರ ಮತ್ತೆ ಆರಾ ಚೆನ್ನಾಗಿರ್ಬೇಕು ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಸಾಧನೆಗಳು ನಮ್ಗೆ ಸಹಾಯ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಆರೋಗ್ಯ ಸುಧಾರಿಸುತ್ತೆ, ನಮ್ಮ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಆಗಿ ಹಣಕಾಸಿಗೋಸ್ಕರ, ಅಂದ್ರೆ ಕ್ಲೈಂಟ್ ಅಟ್ರಾಕ್ಷನ್ ಇರ್ಬೋದು, ಮನಿ ಅಟ್ರಾಕ್ಷನ್ ಇರ್ಬೋದು, ವಿಶೇಷವಾದಂತಹ ಮಂತ್ರಗಳ ಸಾಧನೆಯನ್ನ ಸಹ ನಾವು ಮಾಡ್ತೀವಿ. ಅಂದ್ರೆ ಅದೇ ಒಂದು ಮಂತ್ರ ಎನರ್ಜೈಸ್ ಮಾಡುವಂತದಿರ್ಬೋದು, ವಾಟರ್ ಎನರ್ಜೈಸ್ ಮಾಡುವಂತದಿರ್ಬೋದು, ನಮ್ಮ ಸ್ಪೇಸ್, ನಾವು ಕೂತ್ಕೊಳ್ಳುವಂತ ಜಾಗವನ್ನ ಎನರ್ಜೈಸ್ ಮಾಡುವಂತಿರ್ಬೋದು, ಅಲ್ಲಿರುವಂತಹ ಬೇಡದ ವಿಚಾರಗಳನ್ನ ರಿಮೂವ್ ಮಾಡೋದಿರಬಹುದು. ಇದೆಲ್ಲವನ್ನ ಕೂಡ ನಾವು ಮಾಡ್ತಾ ಹೋಗ್ತೀವಿ. ಜೊತೆಗೆ ಇದ್ರ ಜೊತೆಗೆ ನಮ್ಗೆ ಯಾವ ಒಬ್ಬ ವ್ಯಕ್ತಿಗೆ ಪ್ರಾಸ್ಪರಿಟಿ ಮತ್ತೆ ಅಬಂಡೆನ್ಸ್ ಬೇಕು ಅಂತ ಅನ್ಸುತ್ತೋ ಜೀವನ, ಅಂದ್ರೆ ನನಗೆ ಫೈನಾನ್ಷಿಯಲ್ ಅಬಂಡೆನ್ಸ್ ಬೇಕು, ಯಾಕಂದ್ರೆ ಯೂಶುವಲಿ ಏನ್ ಹೇಳ್ತಾರೆ, ಆಧ್ಯಾತ್ಮಿಕತೆಗೆ ಬಂದ್ಬಿಟ್ರೆ ಹಣ ಬರೋಲ್ಲ ಅಂತಾರೆ. ದಟ್ ಈಸ್ ರಾಂಗ್. ಯಾವ ವ್ಯಕ್ತಿ ಆಧ್ಯಾತ್ಮಿಕದಲ್ಲಿ ಇರ್ತಾನೋ ಅವ್ರ ಹತ್ರ ಹಣ ತುಂಬಾ ಸೇರುತ್ತೆ. ನೋಡಿ, ನಮ್ಮ ಒಬ್ರು, ನಾವ್ ಯಾರೇ ಒಬ್ರು ಇವ್ರುಗಳನ್ನ ನೋಡ್ಕೊಂಡ್ರೆ, ಸ್ವಾಮಿಗಳಿರ್ಬಹುದು, ಮಠಾಧಿಪತಿಗಳಾಗಿರ್ಬೋದು, ಅಥವಾ ಬೇರೆ ಯಾರೇ ಇದ್ರು ಕೂಡ ಅವ್ರ ಹತ್ರ ಯಥೇಚ್ಛವಾಗಿದೆ. ಅವ್ರಿಗೆ ಅದು ಬೇಕಿಲ್ದೇ ಇರಬಹುದು, ಆದ್ರೂ ಕೂಡ ಅವ್ರ ಹತ್ರ ಯಥೇಚ್ಛವಾಗಿ ಬಂದು ಸೇರುತ್ತೆ. ಯಾಕೆಂದ್ರೆ ಎಲ್ಲಿ ಆಧ್ಯಾತ್ಮಿಕತೆ ಇರುತ್ತೋ, ಎಲ್ಲಿ ಸ್ಪಿರಿಚುಯಾಲಿಟಿ ಇರುತ್ತೋ, ಅಲ್ಲಿ ಹಣ ಬರಲ್ಲ ಅನ್ನೋದು ತುಂಬಾ ತಪ್ಪು ಕಲ್ಪನೆ. ಇಟ್ಸ್ ಅ ಮಿತ್. ಓಕೆ, ಎಲ್ಲಿ ಆಧ್ಯಾತ್ಮಿಕತೆ ಇರುತ್ತೋ ಅಲ್ಲಿ ಭಗವಂತನ ಸಾನ್ನಿಧ್ಯ ಇದ್ದಾಗ ಆ ಭಗವಂತ ನಮ್ಗೆ ಏನೆಲ್ಲ ಬೇಕೋ ಅದೆಲ್ಲ ತಾನೇ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಆ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಜೊತೆಗೆ ನಮ್ಗೆ ಅಬಂಡೆನ್ಸ್ ಮತ್ತೆ ಪ್ರಾಸ್ಪರಿಟಿಯನ್ನ ಕೂಡ ಲೈಫ್ ಅಲ್ಲಿ ಕೊಡುವಂತಹ ಕೆಲಸವನ್ನ ಈ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಮಾಡುತ್ತೆ. ಹಾಗಾಗಿ ಯಾರಿಗೆಲ್ಲ ಫೈನಾನ್ಷಿಯಲ್ ಅಬಂಡೆನ್ಸ್ ಬೇಕು, ವೆಲ್ತ್ ಬೇಕು, ಪ್ರಾಸ್ಪರಿಟಿ ಬೇಕು, ನನ್ನ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಬೇಕು ಅಂತ ನಾವು ಅನ್ಕೊಂಡಿರ್ತೀವೋ ಅವರೆಲ್ಲರಿಗೂ ಕೂಡ ಈ ಒಂದು ಕೋರ್ಸ್ ಅತ್ಯಂತ ಉತ್ತಮವಾದಂತಹ ಆಪರ್ಚುನಿಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮ್ಗೆ, ಸಾರಿ ಒಂದು ನಿಮಿಷ, ಸಾರಿ. ಓಕೆ, ಸೊ ಈ ಕೋರ್ಸ್ ಯಾವ ತರ ಇರುತ್ತೆ ಅಂತ ನೋಡ್ತು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಇದು ನಮ್ಗೆ ರೆಗ್ಯುಲರ್ ಕ್ಲಾಸ್ ಅಲ್ಲ, ಡೈಲಿ ಇರುವಂತಹ ಕ್ಲಾಸ್ ಅಲ್ಲ. ಯಾಕೆಂದ್ರೆ ಇಲ್ಲಿ ನಾವು ಕೆಲವೊಂದು ಶ್ಲೋಕಗಳನ್ನ ಕಲಿತೀವಿ, ಕೆಲವೊಂದು ಪರಿಹಾರಗಳನ್ನ ಮಾಡ್ತೀವಿ, ಕೆಲವೊಂದು ರಿಲೀಸಿಂಗ್ ರಿಚುವಲ್ಸ್ ಇರ್ಬೋದು, ಅಥವಾ ಎನರ್ಜೈಸಿಂಗ್ ರಿಚುವಲ್ಸ್ ಎಲ್ಲ ಮಾಡ್ತೀವಿ. ಹಾಗಾಗಿ ಆ ಶ್ಲೋಕಗಳನ್ನ ಹೇಳ್ಕೊಟ್ಟಾಗ ನಿಮ್ಗೆ ಅದನ್ನ ಕಲಿಯೋದಕ್ಕೆ ನಿಮ್ಗೆ ಟೈಮ್ ಬೇಕಾಗತ್ತೆ ಅಲ್ವಾ, ನಾನು ನಿಮ್ಗೆ ಟೈಮ್ ಕೊಡ್ಬೇಕಾಗತ್ತೆ. ಹಾಗಾಗಿ ಹಿಂಗಾಗತ್ತೆ ಅಂದ್ರೆ, ಸೊ ಪ್ರತಿ ವಾರದಲ್ಲಿ 2 ದಿನ ಕ್ಲಾಸ್ ಅಂತ ಇರುತ್ತೆ. ಓಕೆನಾ? ಸೊ ಆ ಕ್ಲಾಸ್ ಯಾವ ರೀತಿ ಅಂದ್ರೆ ಟ್ಯೂಸ್ಡೇ ಮತ್ತೆ ಫ್ರೈಡೆ. ಸೊ ಮೊದಲು ನಾನು ಅನ್ಕೊಂಡಿದ್ದೆ ಫ್ರೈಡೇಸ್ ಇರುತ್ತೆ ಅಂತ, ನಿಮ್ಗೆ ಮೊದಲು ಕಳ್ಸಿದ ವಿಡಿಯೋದಲ್ಲಿ ನಾ ಫ್ರೈಡೆ ಅಂತ ಹೇಳಿದೆ. ಬಟ್ ಆಮೇಲೆ ಅನ್ನಿಸ್ತು ಇಲ್ಲ, ವೀಕ್ಲಿ 2 ಡೇಸ್ ಬೇಕು. ಯಾಕಂದ್ರೆ ಒಂದು ಫಾಲೋ ಅಪ್ ಸೆಷನ್ ಬೇಕೇ ಬೇಕು. ಬಿಕಾಸ್ ನೀವ್ ಏನ್ ಕೆಲಸ ಮಾಡ್ತಿದ್ದೀರಾ, ಈ ಒಂದು ಹಾದಿಯಲ್ಲಿ ಎಷ್ಟು ದೂರ ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು 2 ದಿನ ಕ್ಲಾಸ್ ಇಡೋಣ. ಸೊ ಟ್ಯೂಸ್ಡೇ ನಾವು ಒಂದಷ್ಟು ಲರ್ನಿಂಗ್ ಇರುತ್ತೆ, ಮತ್ತೆ ಫ್ರೈಡೆ ಅದ್ರದ್ದು ರಿವಿಷನ್ ಆಗುತ್ತೆ. ಫಸ್ಟ್ ರಿವಿಷನ್ ಆದ ಮೇಲೆ ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ ಶ್ಲೋಕ ಹೇಳ್ತಾ ಇದೀವಿ ಅಂದ್ರೆ 2-3 ಶ್ಲೋಕ ನಾವು ಮಂಡೇ ಮುಗಿಸಿರ್ತೀವಿ, ಟ್ಯೂಸ್ಡೇ ಮುಗಿಸಿರ್ತೀವಿ ಅಂದ್ರೆ ಆ ಟ್ಯೂಸ್ಡೇದ ಮೀನಿಂಗ್ಸ್ ಎಲ್ಲ ತಿಳ್ಕೊಂಡಾಗಿದ್ಮೇಲೆ ಮತ್ತೆ ನಾವು ಫ್ರೈಡೆ ಆ 3 ಶ್ಲೋಕವನ್ನ ರಿಪೀಟ್ ಮಾಡ್ತೀವಿ. ಅದ್ರ ಮೀನಿಂಗ್ ಅಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಅಥವಾ ಪ್ರೊನೌನ್ಸಿಯೇಷನ್ ಅಲ್ಲಿ ಕನ್ಫ್ಯೂಷನ್ ಇದ್ರೆ ಅದೆಲ್ಲವನ್ನ ಕ್ಲಿಯರ್ ಮಾಡಿ ನೆಕ್ಸ್ಟ್ ನಾವು ಅದ್ರ ಬಗ್ಗೆ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡಿ ಮುಂದಿನ ಶ್ಲೋಕಕ್ಕೆ ಹೋಗೋದು. ಜೊತೆಗೆ ಏನಾಗುತ್ತೆ, ಸೈಮಲ್ಟೇನಿಯಸ್ ಆಗಿ ನಾವು ಮನೆಯಲ್ಲಿ ಮಾಡ್ಬೇಕಾಗಿರುವಂತಹ ಕೆಲವೊಂದು ಸಿಂಪಲ್ ಚೇಂಜಸ್ ಇರುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ವಾಸ್ತುದೋಷ ನಿವಾರಣೆಗಿರಬಹುದು, ಅಥವಾ ಫೈನಾನ್ಷಿಯಲ್ ಬ್ಲಾಕೇಜ್ ರಿಮೂವಲ್ ಇರಬಹುದು, ಹೆಲ್ತ್ ಪ್ರಾಬ್ಲಮ್ ರಿಲೀಸ್ ಮಾಡೋಕಿರಬಹುದು, ಈ ರೀತಿ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಈ ರೀತಿ ಕೆಲವೊಂದು ಪವರ್ಫುಲ್ ಆದಂತಹ
ಟಿಪ್ಸ್ ಇರುತ್ತೆ, ಎಸ್ಪೆಷಲಿ ಸ್ಪೆಷಲ್ ಡೇಸ್ ಅಲ್ಲಿ ಯೂಸ್ ಮಾಡುವಂಥದ್ದು. ಅದೆಲ್ಲ ಯಾವುದು, ಅದನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಕೂಡ ನಾವಿಲ್ಲಿ ಒಂದೊಂದಾಗಿ ಕಲಿತಾ ಹೋಗ್ತೀವಿ. ಸೊ ನಾನು ಅನ್ಕೊಂಡಿದ್ದೆ, ನಾನು ಈವ್ನಿಂಗ್ ಒಂದು ಬ್ಯಾಚ್ ಅಂತ ಅನ್ಕೊಂಡಿದ್ದೆ ಟೈಮಿಂಗ್ಸ್ ವಿಚಾರಕ್ಕೆ ಬಂದಾಗ. ಸೊ ಕೆಲವು 6:30 ಅಂತ ಅನ್ಕೊಂಡಿದ್ದೆ, ಬಟ್ ಕೆಲವರು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಕೆಲವರು ಹೇಳಿದ್ರಿ ಕೂಡ. ರಿಕ್ವೆಸ್ಟ್ ಅಂದ್ರೆ ಮೇಡಮ್ ನಮ್ಗೆ ಬೆಳಗ್ಗೆ ಹೊತ್ತಾದ್ರೆ ಈಸಿ ಆಗತ್ತೆ, ಸಾಕಷ್ಟು ಜನ ಹೌಸ್ ವೈಫ್ಸ್ ಇದೀವಿ, ಮತ್ತೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ, ಕಾಲೇಜ್ಗೆ ಹೋಗಿರ್ತಾರೆ, ಸಂಜೆ ಎಲ್ಲರೂ ಮನೇಲಿ ಇದ್ದಾಗ ಎಲ್ಲಾ ಕ್ಲಾಸು ಅಟೆಂಡ್ ಮಾಡಕ್ಕಲ್ಲ ಆಗಲ್ಲ, ಆಲ್ರೆಡಿ ತುಂಬಾ ಕ್ಲಾಸಸ್ ಇರೋದ್ರಿಂದ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ರಿ. ಅದಕ್ಕೋಸ್ಕರ ಏನ್ ಅನ್ನಿಸ್ತು ಅಂದ್ರೆ ಬೆಳಿಗ್ಗೆ 11 ಗಂಟೆಗೆ ಎಲ್ಲರೂ ಫ್ರೆಶ್ ಆಗಿರ್ತೀವಿ. ಸೊ ಯಾರ್ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಬೆಳಿಗ್ಗೆ 11 ಗಂಟೆ ಬ್ಯಾಚ್ಗೆ ಅಟೆಂಡ್ ಮಾಡಿ, ಸಂಜೆ 6 ಗಂಟೆಗೆ ಯಾರಿಗಾಗುತ್ತೋ ಆಗ್ಬೋದು. ಸೊ ಒಂದು ಬ್ಯಾಚ್ ಕಾಮನ್ ಇರುತ್ತೆ, ಎಲ್ಲರಿಗೂ ಗೊತ್ತಿಗಾಗ್ಲೇ ನಮ್ಮ ಹತ್ರ ಕ್ಲಾಸಸ್ ತಗೊಳ್ಳೋರಿಗೆ ಗೊತ್ತಿದೆ. ಬ್ಯಾಚ್ ಕಾಮನ್ ಇರುತ್ತೆ. ಮಾರ್ನಿಂಗ್ ಬ್ಯಾಚ್ ಲಿಂಕು ಗ್ರೂಪ್ ಅಲ್ಲಿ ಶೇರ್ ಆಗುತ್ತೆ, ಈವ್ನಿಂಗ್ ಬ್ಯಾಚ್ ಲಿಂಕು ಕೂಡ ಗ್ರೂಪ್ ಅಲ್ಲಿ ಶೇರ್ ಆಗುತ್ತೆ. ಯಾವ ಬ್ಯಾಚ್ ಆಗುತ್ತೋ ಆ ಬ್ಯಾಚ್ ನೀವು ಜಾಯಿನ್ ಆಗ್ಬೋದು. ಸೊ ಬೆಳಗ್ಗೆ ಆಗ್ಲಿಲ್ಲ ಅಂದ್ರೆ ಸಂಜೆ ಆಗ್ತೀನಿ, ಇಲ್ಲ ಬೆಳಗ್ಗೆ ಆದವ್ರು ಮತ್ತೆ ಸಂಜೆ ರಿಪೀಟ್ ಮಾಡ್ತೀನಿ ಅಂದ್ರೆ ಎಸ್ ಯು ಕ್ಯಾನ್, ಎರಡೂ ಬ್ಯಾಚ್ಗೂ ಕೂಡ ನೀವು ಜಾಯಿನ್ ಆಗ್ಬೋದು, ನೋ ಪ್ರಾಬ್ಲಮ್. ಇವತ್ತು ಸಂಜೆ ಅಟೆಂಡ್ ಮಾಡಿದೀನಿ, ನಾಳೆ ಸಂಜೆ ಆಗಲ್ಲ ಬೆಳಗ್ಗೆ ಅಟೆಂಡ್ ಮಾಡ್ತೀನಿ, ಎಸ್ ಯು ಕ್ಯಾನ್, ಹೇಗ್ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಜೊತೆಗೆ ಏನಂದ್ರೆ ನಿಮಗೆ ಏನು ಶ್ಲೋಕಗಳನ್ನ ನಾನು ಹೇಳ್ಕೊಡ್ತೀನೋ ಅಥವಾ ನಿಮಗೆ ಏನು ಕ್ಲಾಸ್ ಅಲ್ಲಿ ನಾನು ಏನ್ ಟೀಚ್ ಮಾಡ್ತೀನೋ ಅದ್ರದ್ದು ರೆಕಾರ್ಡಿಂಗ್ ನಿಮ್ಗೆ ಖಂಡಿತ ಸಿಗುತ್ತೆ. ಜೊತೆಗೆ ಶ್ಲೋಕಗಳು ಕನ್ನಡದಲ್ಲೇ ನಿಮ್ಗೆ, ಕನ್ನಡದಲ್ಲಿ ಬೇಕಾದವ್ರಿಗೆ ಯಾವ ಲ್ಯಾಂಗ್ವೇಜ್ ಬೇಕು ನಿಮ್ಗೆ ಪ್ರಿಫರಬಲ್ ಆಗಿ ಆ ಲ್ಯಾಂಗ್ವೇಜ್ ಅಲ್ಲಿ ಶ್ಲೋಕಗಳನ್ನ ನಾನು ನಿಮ್ಗೆ PDF ರೂಪದಲ್ಲಿ ಅಥವಾ ಶಾರ್ಟ್ ಶ್ಲೋಕಗಳು ಟೈಪಿಂಗ್ ರೂಪದಲ್ಲಿ ಗ್ರೂಪ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ದಟ್ ಏನಾಗುತ್ತೆ, ಅವತ್ತು ಕ್ಲಾಸ್ ನಿಮ್ಗೆ ಅವತ್ತು ಕೊಟ್ರೆ ಇನ್ನು 2 ದಿನ 3 ದಿನ ನಿಮ್ಗೆ ಪ್ರಾಕ್ಟೀಸ್ಗೆ ಸಿಗತ್ತೆ. ಸೊ ಇದ್ರದ್ದು ಡ್ಯೂರೇಷನ್ ಏನಪ್ಪಾ ಕೋರ್ಸ್ ಅಂತ ಹೇಳಿದ್ರೆ, ಇದು ಆಕ್ಚುಲಿ ಇದು ಕೋರ್ಸ್ ಅಲ್ಲ. ನಾನು ನಿಮಗೆ ಅದನ್ನ ಹೇಳ್ಬೇಕು. ದಿಸ್ ಇಸ್ ನಾಟ್ ಅ ಕೋರ್ಸ್, ಇದು ಒಂದು ಜರ್ನಿ. ನಿಮ್ಮ ಜೀವನವನ್ನ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೊಳಕ್ಕೆ ಇರುವಂತಹ ಒಂದು ಜರ್ನಿ. ನಿಮ್ಮನ್ನ ನೀವು ದೈವಿಕದತ್ತ ಕರ್ಕೊಂಡು ಹೋಗೋದಕ್ಕೆ, ಒಂದು ಆ ದೈವತ್ವವನ್ನ ನೀವು ಫೀಲ್ ಮಾಡೋದಕ್ಕೆ, ಆ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ದೈವದ ಸಾಕ್ಷಾತ್ಕಾರಕ್ಕೆ ಏನಿದೆ ಅದ್ರ ಕಡೆಗೆ ನಮ್ಮ ಒಂದು ಪಯಣ ಅಂತ ಹೇಳ್ಬೋದು. ಹಾಗಾಗಿ ಇದು ಎಷ್ಟು ದಿನ ಇರುತ್ತೆ ಅಂದ್ರೆ ನೋ ಐಡಿಯಾ, ಬಿಕಾಸ್ ಇದು ಆನ್ ಗೋಯಿಂಗ್ ಜರ್ನಿ. ಯಾಕಂದ್ರೆ ಆಧ್ಯಾತ್ಮಿಕತೆ ಅನ್ನೋದು 1 ದಿನ 2 ದಿನದಲ್ಲಿ 3 ದಿನದಲ್ಲಿ 1 ವಾರದಲ್ಲಿ ಮುಗಿಸುವಂತ ಕೋರ್ಸ್ ಅಲ್ಲ. ಇದು ನಮ್ಮ ಜೀವನದುದ್ದಕ್ಕೂ ಇರುವಂತಹ ಒಂದು ಸಾಧನೆ. ಓಕೆ, ಹಾಗಾಗಿ ಆ ಒಂದು ಯೂನಿವರ್ಸ್ ಎಷ್ಟು ದಿನ ನಮ್ಮ ಈ ಒಂದು ಹಾದಿಲಿ ಕರ್ಕೊಂಡು ಹೋಗ್ಬೇಕು ಅಂತಿದ್ಯೋ ಅಷ್ಟು ದಿನಾನು ನಾವು ಈ ಒಂದು ಹಾದಿಲಿ ನಡ್ಕೊಂಡೇ ಹೋಗ್ತೀವಿ. ಹಾಗಾಗಿ ಇಲ್ಲಿ ಇದು ಎಂಡ್ಲೆಸ್ ಅಂತ ಹೇಳ್ತೀನಿ ನಾನು. ಸೊ ಎಷ್ಟು ದಿನ, ಎಷ್ಟು ತಿಂಗಳು ನಿಮ್ಗೆ ಕನೆಕ್ಟ್ ಆಗ್ಬೇಕು ಅನ್ಸುತ್ತೋ, ಎಷ್ಟು ವಿಷಯಗಳನ್ನ ತಿಳ್ಕೊಬೇಕು ಅನ್ಸುತ್ತೋ ಅಷ್ಟು ದಿನ ನೀವು ಅಷ್ಟು ವಿಷಯಗಳನ್ನ ತಿಳ್ಕೊಂಡು ನಮ್ ಜೊತೆ ಇರ್ಬೋದು. ಯಾವಾಗ ನಿಮಗ್ ಬ್ರೇಕ್ ತಗೋಬೇಕು ಅನ್ಸುತ್ತೋ ಎಸ್ ಯು ಕ್ಯಾನ್ ಟೇಕ್ ಬ್ರೇಕ್. ಮತ್ತೆ ಏನಾದ್ರು ಜಾಯಿನ್ ಆಗ್ಬೇಕು ಅಂದ್ರೆ ಎಸ್, ಯಾವಾಗ ಬೇಕಾದ್ರೂ ನೀವು ಧಾರಾಳವಾಗಿ ಜಾಯಿನ್ ಆಗ್ಬೋದು. ಮೇಡಮ್ ಇದೊಂದು ತಿಂಗಳು ನನಗ್ ಬ್ರೇಕ್ ಬೇಕು, ನನ್ಗೇನೋ ಕೆಲಸ ಇದೆ, ಅಥವಾ ನನ್ಗೇನೋ ಮಗುದ್ ಎಕ್ಸಾಮ್ ಇದೆ, ಮಗಳದೋ ಏನೋ ಬೋರ್ಡ್ ಎಕ್ಸಾಮ್ ಇದೆ, ನಂಗೆ ಸ್ವಲ್ಪ ಬ್ರೇಕ್ ಬೇಕು, ಆ ಕಡೆ ಫೋಕಸ್ ಮಾಡ್ಬೇಕು, ಎಸ್ ಮಾಡಿ, ತೊಂದ್ರೆ ಇಲ್ಲ. ಬಟ್ ಏನಂತೀನಿ ಅಂದ್ರೆ ಈ 1 hour ಅಲ್ಲಿ ನೀವು ಕಲಿಯುವಂತಹ ವಿಚಾರಗಳು ನಿಮಗೆ ಒಬ್ರಿಗೆ ಅಲ್ಲ, ನಿಮ್ಮ ಇಡೀ ಕುಟುಂಬಕ್ಕೆ ಅಥವಾ ನಿಮ್ಮ ಇಡೀ ಒಂದು ಏನಿದೆ ಸಮುದಾಯಕ್ಕೇನೆ ಸಹಾಯ ಆಗುವಂತದ್ದು. ಆ ಎನರ್ಜಿಯನ್ನೇ, ಆ ಫ್ರೀಕ್ವೆನ್ಸಿ ವೈಬ್ರೇಷನ್ ಅನ್ನೇ ಚೇಂಜ್ ಮಾಡುವಂತಹ ವಿಚಾರಗಳನ್ನ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಹಾಗಾಗಿ ಇದು 1 ದಿನ 2 ದಿನ ಅಥವಾ 1 ತಿಂಗಳು ಕೋರ್ಸ್ ಅಲ್ಲ, ಇಟ್ಸ್ ಆನ್ ಗೋಯಿಂಗ್ ಕೋರ್ಸ್. ಓಕೆ, ಯಾವತ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಈಗಾಗಲೇ ನಾನು ಹೇಳಿದೀನಿ, ಶುಕ್ರವಾರ, ನಾಳಿದ್ದು ಶುಕ್ರವಾರ ನಾವು ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ನನಗಿದ್ದು ಮನಸ್ಸಲ್ಲಿ ನಾ ಪೌರ್ಣಮಿ ದಿನ ಈ ಒಂದು 29th ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಎಲ್ಲಾರು ರಿಕ್ವೆಸ್ಟ್ ಮಾಡ್ಕೊಂಡು ಇದ್ರದ್ದು ಬಗ್ಗೆ ಒಂಚೂರು ಡೀಟೇಲ್ಸ್ ಕೊಡಿ ಅನ್ನ ಹೇಳಿದ್ದಕ್ಕೋಸ್ಕರ ನಾನು ಇವತ್ತೊಂದು ಸಿಂಪಲ್ ಆಗಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋಣ ಅನ್ನೋದಕ್ಕೋಸ್ಕರ ಸ್ವಲ್ಪ ಕ್ಲಾಸನ್ನ ಮುಂದಕ್ಕೆ ಹಾಕಿದ್ವಿ. ಹಾಗಾಗಿ ಶುಕ್ರವಾರ ಇರುತ್ತೆ. ಸೊ ಶುಕ್ರವಾರ ತಗೊಂಡ್ಮೇಲೆ ಸೆಕೆಂಡ್ ಡೇ ಶನಿವಾರ ದ್ವಿತೀಯ ವಿಘ್ನ ಆಗ್ಬಾರ್ದು ಅಂತ ಈ ವಾರ ನಾವು ಶುಕ್ರವಾರ ಮತ್ತೆ ಶನಿವಾರ ಇಟ್ಕೊಳ್ತೀವಿ. ನೆಕ್ಸ್ಟ್ ವೀಕ್ ಇಂದ ಟ್ಯೂಸ್ಡೇ ಮತ್ತೆ ಫ್ರೈಡೆ ಇರುತ್ತೆ. ಈಗಾಗಲೇ ಹೇಳಿರೋ ತರ 2 ಬ್ಯಾಚ್ ಇರುತ್ತೆ. ಸೊ ಇದಕ್ಕೇನು ಫೀಸ್ ಅಂತಂದ್ರೆ, ನಾನು ಫೀಸ್ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಅಥವಾ ಕಾಸ್ಟ್ ಪ್ರೈಸ್ ಅದೆಲ್ಲ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ನಾವು ಇಲ್ಲಿ ಕಲಿಯುವಂತಹ ವಿಚಾರಗಳು ಅದು ಪ್ರೈಸ್ಲೆಸ್. ಓಕೆ, ಯಾವುದೇ ಒಂದು ಮಂತ್ರ ಸಾಧನೆ ಇರಬಹುದು, ಯಾವುದೇ ಒಂದು ಆಧ್ಯಾತ್ಮಿಕ ಸಾಧನೆ ಇರಬಹುದು, ಅಂದ್ರೆ ನಮ್ಗೆ ದೈವತ್ವವನ್ನ ತೋರಿಸುವಂತಹ ಯಾವುದೇ ಒಂದು ವಿಚಾರಕ್ಕೆ ನಾವು ಬೆಲೆ ಕಟ್ಟೋದಕ್ಕಾಗಲ್ಲ. ಹಂಗಂತ ಯಾವುದನ್ನು ನಾವು ಫ್ರೀ ಆಗಿ ಕೂಡ ಹೇಳ್ಕೊಡಬಾರದು. ಅದಕ್ಕೋಸ್ಕರ ಗುರುದಕ್ಷಿಣೆಯ ತರ ಇಲ್ಲಿ 1100 ರೂಪಾಯಿ ಅಂತ ಇರುತ್ತೆ. ಬಟ್ ಇದೇನಂದ್ರೆ ಮಂತ್ಲಿ ಪೇಮೆಂಟ್, ಬಿಕಾಸ್ ಇದು ಆನ್ ಗೋಯಿಂಗ್ ಕೋರ್ಸ್ ಆಗಿರೋದ್ರಿಂದ ಎವ್ರಿ ಮಂತ್ ಇರೋದ್ರಿಂದ ಪೇಮೆಂಟ್ ಪರ್ ಮಂತ್
1100 ಇರುತ್ತೆ. ಬಟ್ ಈ 1100 ನಾವಿಲ್ಲಿ ಏನು ಕಲಿತೀವಲ್ಲ ಅದಕ್ಕೆ ಏನು ಸರಿಸಾಟಿನೇ ಅಲ್ಲ. ಬಿಕಾಸ್ ನಾವು ಒಂದ್ಸಲ ಮೆಡಿಕಲ್ ಹಾಸ್ಪಿಟಲ್ಗೆ ಹೋಯ್ತು ಅಂದ್ರೆ ಡೆಫಿನೆಟ್ ಆಗಿ ನಾವು ಮಿನಿಮಮ್ ಒಂದು 2,000 2,500 ರೂಪಾಯಿ ಖರ್ಚು ಮಾಡ್ಕೊಂಡ್ ಬರ್ತೀವಿ. ಮಿನಿಮಮ್ 1,500 ಕಡಿಮೆ ನಾವು ಖರ್ಚು ಮಾಡ್ಕೊಂಡ್ ಬರೋದಿಲ್ಲ ಅಲ್ವಾ. ಆದ್ರೆ ಅಲ್ಲಿ ಹೋಗಿ ತಗೊಂಡ್ ಬರುವಂತಹ ಒಂದು ನೆಗೆಟಿವ್ ಒಂದು ಎಮೋಷನ್ಸ್ ಇರ್ಬೋದು, ವೈಬ್ರೇಷನ್ಸ್ ಇರ್ಬೋದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ಕ್ಲಾಸ್ ನಲ್ಲಿ ಈ ಒಂದು ವಿಷಯಗಳಲ್ಲಿ ನಾವು ಪಡ್ಕೊಳ್ಳೋಂತಹ ಒಂದು ಪಾಸಿಟಿವ್ ಇರ್ಬೋದು, ನಮ್ಮ ಒಂದು ಲೈಫ್ ಅಪ್ಲಿಫ್ಟ್ಮೆಂಟ್ ಇರ್ಬೋದು, ಅದಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ. ಹಾಗಾಗಿ ಇದು ಯಾರಿಗೆ ನನ್ ಇದು ಇವ್ರು ಅಟೆಂಡ್ ಮಾಡಿ ಅವ್ರು ಅಟೆಂಡ್ ಮಾಡಿ ಇದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಇಲ್ಲ. ಪ್ರತಿಯೊಬ್ರು ಕೂಡ, ಬಿಕಾಸ್ ಆಧ್ಯಾತ್ಮಿಕತೆ ಅನ್ನೋದಿರ್ಬೋದು, ದೈವತ್ವ ಅನ್ನೋದಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಕೂಡ ಸೇರ್ಬೇಕಾಗಿರುವಂತ ವಿಚಾರ. ಯಾಕಂದ್ರೆ ಆ ದೈವತ್ವ ಅನ್ನೋದು ಪ್ರತಿಯೊಬ್ಬರ ಆತ್ಮದಲ್ಲೂ ಇದೆ, ಆತ್ಮ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದೆ. ಹಾಗಾಗಿ ಆ ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳುವಂತಹ ಒಂದು ಹಕ್ಕು, ರೈಟ್ಸ್ ಪ್ರತಿಯೊಬ್ಬರಿಗೂ ಇದೆ. ಇದು ಬರೀ ಗಂಡಸ್ರಿಗ, ಬರೀ ಹೆಂಗಸ್ರಿಗ, ಲಲಿತಾ ಸಹಸ್ರನಾಮ ಹೆಂಗಸ್ರು ಮಾತ್ರ ಹೇಳ್ಬೇಕಾ? ನೋ, ಆ ತರ ಏನು ಇಲ್ಲ. ಇಲ್ಲಿ ಸಾಕಷ್ಟು ವಿಚಾರಗಳು ಈ ರೀತಿ ನಮ್ಮಲ್ಲಿರುವಂತಹ ತಪ್ಪು ಮೊಟ್ಟ ಮೊದಲನೇದಾಗಿ ನಾವು ಈ ಕ್ಲಾಸಲ್ಲಿ ಮಾಡೋದು ಅದನ್ನೇ, ನಮ್ಮಲ್ಲಿರುವಂತಹ ತಪ್ಪು ತಿಳುವಳಿಕೆಗಳು ಅಂದ್ರೆ ಒಂದು ಮೂಢ ನಂಬಿಕೆಗಳೇನಿದೆ ಅದನ್ನ ನಾವು ಫಸ್ಟ್ ತೆಗ್ದು ಹಾಕುವಂತ ಕೆಲಸವನ್ನ ಮಾಡ್ತೀವಿ. ಹಾಗಾಗಿ ಇದೊಂದು ಅದ್ಭುತವಾದಂತಹ ಒಂದು ಜರ್ನಿ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನಾನು ಈಗ ಏನ್ ಕವರ್ ಮಾಡ್ತೀನಿ ಅನ್ನೋದನ್ನ ಕೆಲವೊಂದು ವಿಷಯವನ್ನ ಮಾತ್ರ ನಾ ಹೇಳಿದೀನಿ. ಮುಂದಕ್ಕೆ ನಾನು ಏನ್ ಆಡ್ ಮಾಡ್ತೀನಿ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಬಿಕಾಸ್ ನಿಮ್ಗಳಿಗೆ ಗೊತ್ತು, ನಾನು ಯಾವ್ದೇ ಒಂದು ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಸಾಕಷ್ಟು ವಿಷಯಗಳು ಆಡ್ ಆನ್ ಆಗ್ತಾ ಹೋಗುತ್ತೆ. ಬಿಕಾಸ್ ನನಗೆ ಏನಲ್ಲಿ ಕ್ಲಾಸ್ ಅಲ್ಲಿ ಡೌನ್ಲೋಡ್ ಆಗುತ್ತೋ ಅದನ್ನ ಹಂಗೆ ನಿಮಗೆ ನಾನು ಆ ಒಂದು ವಿಷಯವನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ನಾವು ಇವಾಗ ಅಟ್ ಪ್ರೆಸೆಂಟ್ ಅನ್ಕೊಂಡಿರುವಂತಹ ಒಂದು ಪ್ರೋಗ್ರಾಮ್ದು ಇನ್ಫಾರ್ಮೇಶನ್. ಓಕೆ, ಸೊ ಇದ್ರಲ್ಲಿ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಕೇಳಿ, ನಾನು ಕ್ಲಾರಿಟಿ ಕೊಡ್ತೇನೆ. ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಮ್ಯಾಮ್ ಸ್ಟಾರ್ಟಿಂಗ್ ಏನ್ ಹೇಳಿದ್ರಿ? ರೆಕಾರ್ಡಿಂಗ್ ಏನಿಲ್ಲಪ್ಪ, ಒಂದ್ ನಿಮಿಷ ಲೈನ. ಎಸ್, ಸೊ ನಾನು ಮೊದ್ಲು ಏನ್ ಹೇಳ್ದೆ ಅಂದ್ರೆ ಈ ಒಂದು ಒಂದ್ ನಿಮಿಷ ಸ್ಕ್ರೀನೇ ಶೇರ್ ಮಾಡ್ತೀನಿ ತಾಳಿಪ್ಪ, ನಿಮ್ಗೆ ಐಡಿಯಾ ಬರುತ್ತೆ. ಕಾಣಿಸ್ತಿದ್ಯಾ ಸ್ಕ್ರೀನ್? ಸೊ ಮೊಟ್ಟ ಮೊದಲನೇದಾಗಿ ನಾವು ನೋಡಿದ್ದು ಈ ಒಂದು ಆಧ್ಯಾತ್ಮ ಸುದೆ ಅಂದ್ರೆ ಏನು, ಓಕೆ, ಈ ಸ್ಪಿರಿಚುವಲ್ ಜರ್ನಿ ಅಂದ್ರೆ ಏನು ಅನ್ನೋದನ್ನ ನೋಡಿದ್ವಿ. ಓಕೆ, ಅದಾದ್ಮೇಲೆ ಏನಕ್ಕೋಸ್ಕರ ಈ ಪ್ರೋಗ್ರಾಮ್, ಏನಕ್ಕೆ ಇದಕ್ ಜಾಯಿನ್ ಆಗ್ಬೇಕು ಅಂತ ನೋಡಿದ್ವಿ ನಿಖಿತಾ. ಅದಾದ್ಮೇಲೆ ನಾವು ನೋಡಿದ್ದಂಥದ್ದು ಇಲ್ಲಿ ನಾವು ಏನೇನು ಲರ್ನ್ ಮಾಡ್ತೀವಿ ಅಂತ. ಸೊ ಇಲ್ಲಿ ನಾನು ಇವಾಗ ಕೊಟ್ಟಿರೋ ಕಂಟೆಂಟ್ಸ್ ಏನಿದೆ ಇದು ಜಸ್ಟ್ ಟೈಮ್ ಬೀಯಿಂಗ್ಗೆ ನನಗೆ ಡೌನ್ಲೋಡ್ ಆಗಿರೋ ಅಷ್ಟೇ ಮೆಸೇಜ್. ಅದೇ ಪೂಜಾ ವಿಧಿ ಅಂತಂದ ಬಂದಾಗ ಇಲ್ಲಿ ಒಂದು ದೇವರ ತೊಳೆಯೋದಕ್ಕೂ ಒಂದು ವಿಧಾನ ಇದೆ. ಓಕೆ, ಒಂದು ದೀಪವನ್ನ, ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಕಾನ್ಸೆಪ್ಟ್ ಏನಂದ್ರೆ ನಾನು ಹೇಳ್ತೀನಿ ಕೇಳಿ. ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಹೆಣ್ಮಕ್ಳೆಲ್ಲ ಏನ್ ಮಾಡ್ತೀವಿ, ಮಂಗಳವಾರ ಶುಕ್ರವಾರ ತಲೆಗೆ ಸ್ನಾನ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಮಂಗಳವಾರ ಬಂತು ಶುಕ್ರವಾರ ಬಂತು ಅಂದ್ರೆ ಎಣ್ಣೆ ಸ್ನಾನ ಮಾಡ್ತೀವಿ. ಟು ಬಿ ಹಾನೆಸ್ಟ್, ಮಂಗಳವಾರ ಶುಕ್ರವಾರ ತಲೆಗೆ ಸ್ನಾನ ಮಾಡಿದ್ರೆ ನಮ್ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಇದನ್ನ ಟೆಸ್ಟ್ ಮಾಡಿ ನೋಡಿ ಬೇಕಿದ್ರೆ. ಹಾಗಾದ್ರೆ ಸ್ನಾನ ಮಾಡ್ಬೇಡಿ ಅಂತಲ್ಲ, ಸ್ನಾನ ಮಾಡಿ, ಮೈಗೆ ಸ್ನಾನ ಮಾಡಿ, ತಲೆಗೆ ಸ್ನಾನ ಮಾಡ್ಬೇಡಿ. ಸೊ ಮಂಗಳವಾರ ಶುಕ್ರವಾರ ನಾವು ತಲೆಗೆ ಸ್ನಾನ ಮಾಡಿದಾಗ ಏನಾಗುತ್ತೆ, ನಮ್ಮ ಖರ್ಚು ದುಡ್ಡು ಹಂಗೆ ನಮ್ಮನ್ನ ಬಿಟ್ಟು ಹಂಗೆ ಹರಿದೋಗುತ್ತೆ. ನಾವು ತಲೆಗೆ ಸ್ನಾನ ಮಾಡ್ಬೇಕಾಗಿರ್ಬೋದು, ಇದು ಭಾನುವಾರ, ಸೋಮವಾರ, ಬುಧವಾರ, ಗುರುವಾರ, ಶನಿವಾರನೂ ಮಾಡ್ಬೋದು. ಸೊ ಈ ತರ ಸಿಂಪಲ್ ವಿಷಯ ಇದೆ. ಆಮೇಲೆ ನಾವೇನ್ ಮಾಡ್ತೀವಿ, ಶುಕ್ರವಾರ ಬೆಳಗ್ಗೆ ಕುತ್ಕೊಂಡು ದೇವರ ದೀಪಗಳು ಏನ್ ತೊಳೆಯೋದೆ. ಆಕ್ಚುಲಿ ಶುಕ್ರವಾರ ದೀಪ ತೊಳಿಲೇಬಾರ್ದು. ಈ ರೀತಿ ತುಂಬಾ ವಿಷಯಗಳಿವೆ, ತುಂಬಾ ಸಣ್ಣ ತಪ್ಪುಗಳು. ನಾವು ಹೇಳ್ತೀವಿ ಯಾಕೆ ನಮಗ್ ಒಳ್ಳೇದಾಗ್ತಿಲ್ಲ, ಅವ್ರಿಗೆ ಯಾಕೆ ಒಳ್ಳೇದಾಗ್ತಿದೆ ಅಂತ ನಾವು ಯೋಚನೆ ಮಾಡ್ತೀವಿ. ಈ ತರ ಸಣ್ಣದಾದಂತಹ ನಮಗೆ ಗೊತ್ತಿಲ್ಲದೆ ಇರುವಂತಹ ತಪ್ಪುಗಳನ್ನ ನಾವು ತುಂಬಾ ಮಾಡ್ತಾ ಇದೀವಿ. ಓಕೆ, ಸೊ ಹಾಗಾಗಿ ಈ ತರ ತುಂಬಾ ವಿಚಾರಗಳನ್ನ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಹಾಗೇನೆ ಪ್ರತಿಯೊಂದಕ್ಕೂ ಪೂಜಾ ವಿಧಿ ಇದೆ. ದೀಪ ಹಚ್ಚೋದಕ್ಕಿರ್ಬೋದು, ಹೂವಿಡೋದಕ್ಕೆ, ಆಯ್ತಾ, ಅದೇ ರೀತಿ ಒಂದು ಅಗರಬತ್ತಿ ತೋರ್ಸೋದಕ್ಕಿರಬಹುದು, ನೈವೇದ್ಯ ಇಡೋಕ್ಕಿರ್ಬೋದು, ಎಲ್ಲದಕ್ಕೂ ಅದರದೇ ಆದಂತಹ ಮಂತ್ರಗಳಿವೆ, ಆಯ್ತಾ, ಮೆಥಡ್ ಇದೆ. ಸೊ ಪ್ರತಿ ಒಂದನ್ನು ನಾವು ಇನ್ ಡೆಪ್ತ್ ಕಲಿತಾ ಹೋಗ್ತೀವಿ ಇದರಲ್ಲಿ.
ಇದೊಂದು ಬರೀ ಶ್ಲೋಕ ಕ್ಲಾಸ್ ಮಾತ್ರ ಅಲ್ಲ, ನಮ್ಮ ಲೈಫ್ ಅನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಇದು. ನಾವ್ ಹೇಳ್ತೀವಲ್ವಾ, ಎಷ್ಟೊಂದ್ ಜನ ಹೇಳ್ತಾರೆ ವರ್ಷಾಂತರ ತಪಸ್ ಮಾಡ್ಬೇಕು ದೇವ್ರನ್ನ ಕಾಣೋದಕ್ಕೆ. ಇಲ್ಲ, ನೆಸೆಸಿಟಿನೇ ಇಲ್ಲ, ವರ್ಷಾಂತರ ನೀವು ತಪಸ್ ಮಾಡ್ಲೇಬೇಕಾಗಿಲ್ಲ. ನಾನು ಹೇಳ್ಕೊಡೋ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿದ್ರೆ ನೀವು ವಿತ್ ಇನ್ ಫ್ಯೂ ಡೇಸ್ ನೀವು ದೇವ್ರನ್ನ ನೋಡ್ಬೋದು. ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಆಗಿದೆ ಇಲ್ಲಿ. ಸುಮಾರು ಜನ ನೋಡಿದ್ದಾರೆ, ಮೆಡಿಟೇಷನ್ ಅಲ್ಲಿ ನೋಡಿದ್ದಾರೆ ದೇವ್ರನ್ನ, ಬೇರೆ ಬೇರೆ ಎಲ್ಲದ್ರಲ್ಲೂ ನೋಡಿದ್ದಾರೆ. ಸೊ ನಾ ದೇವ್ರನ್ನ ಕಾಣೋದು, ದೇವ್ರ ಹತ್ರ ಕನೆಕ್ಟ್ ಆಗೋದು, ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಏನೋ ದೊಡ್ಡ ವಿಷಯ, ಅವ್ರೇನೋ ತುಂಬಾ ಆತರ ಏನಿಲ್ಲ. ಪ್ರತಿ ಒಬ್ರಿಗೂ ಕಾಣಿಸ್ತಾನೆ. ಯಾಕೆ? ಏನ್ ದೇವ್ರು ಅವ್ರನ್ನ ಮಾತ್ರ ಸ್ಪೆಷಲ್ ಸೃಷ್ಟಿ ಮಾಡಿದಾನೆ? ಇಲ್ಲ ಅಲ್ವಾ? ನಮ್ಮನ್ನು ಹಂಗೆ ಸೃಷ್ಟಿ ಮಾಡಿದಾನೆ, ಅವ್ರನ್ನೂ ಹಂಗೆ ಸೃಷ್ಟಿ ಮಾಡಿದಾನೆ. ಆದ್ರೆ ಆ ಒಂದು ಮಾರ್ಗ, ಅದೊಂದ್ ಚೂರ್ ನಿಮ್ಗೆ ಕೀ ಕೊಡ್ಬೇಕಷ್ಟೆ. ಇಲ್ಲಿ ಆ ಕೀ ಕೊಡೋ ಕೆಲ್ಸವನ್ನ ನಾ ಮಾಡ್ತೀನಿ ಅಷ್ಟೆ. ಆ ಸರಿಯಾದ ಪಾತನ್ನ ತೋರಿಸಿ ನಿಮಗ್ ಕೀ ಕೊಡ್ತು ಅಂದ್ರೆ ನಿಮ್ ಪಾಡು ನೀವ್ ಅದ್ರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ. ಓಕೆ, ಸೊ ಅದಕ್ಕೆ ಹೇಳಿದ್ದು ಈ ಒಂದು ಆಧ್ಯಾತ್ಮ ಸಾಧನೆ ಅನ್ನೋದಿರ್ಬೋದು, ಸ್ಪಿರಿಚುವಲ್ ಜರ್ನಿ, ಸ್ಪಿರಿಚುವಾಲಿಟಿ ಅನ್ನೋದು ಕಲ್ತ್ಕೊಂಡು ಮುಗ್ಸಕ್ ಆಗದೆ ಇರುವಂತಹ ಅಥವಾ ಓದಿ ಮುಗ್ಸಕ್ ಆಗದೆ ಇರುವಂತಹ ಪುಸ್ತಕ. ಓಕೆ, ಹಾಗಿರೋದ್ರಿಂದ ಎಷ್ಟು ನಿಮ್ಗೆ ತಗೊಳಕ್ಕಾಗತ್ತೋ, ಎಷ್ಟು ಬೊಕ್ಸೆ ತಗೊಳಕ್ಕಾಗತ್ತೋ ಅಷ್ಟು ಬೊಕ್ಸೆ ತಗೊಳ್ಳಿ. ಒಂದೊಂದು ಬೊಕ್ಸೆ ತಗೊಂಡಷ್ಟು ನಮ್ಮ ಒಂದು ಪ್ಯೂರಿಫಿಕೇಶನ್ ಆಗುತ್ತೆ. ಪ್ಯೂರಿಫೈ ಆಗ್ತಾ ಆಗ್ತಾ, ಕರ್ಮ ಕ್ಲೆನ್ಸ್ ಆಗ್ತಾ ಆಗ್ತಾ ಜೀವನ ತುಂಬಾ ಸುಂದರ ಆಗತ್ತೆ, ಸುಖಮಯ ಆಗತ್ತೆ. ನಿಮ್ಮಲ್ಲಿ ಒಂದು ಸ್ಟಿಲ್ನೆಸ್ ಬರುತ್ತೆ, ಹ್ಯಾಪಿನೆಸ್ ಬರುತ್ತೆ. ಮನೆಯಲ್ಲಿ ಒಂದು ಪ್ರಶಾಂತವಾದಂತಹ ವಾತಾವರಣ ನೆಲೆಸುತ್ತೆ. ಮನೆಯಲ್ಲೇ ಫಸ್ಟ್ ನಿಮ್ಮ ಒಳಗಡೆ ಪ್ರಶಾಂತವಾದಂತಹ ವಾತಾವರಣ ನೆಲೆಸುತ್ತೆ. ನಮ್ಮ ಇಡೀ ಶರೀರನೇ ದೇಗುಲ. ನಾವು ಶ್ರೀಯಂತ್ರ ಪೂಜೆ ಮಾಡ್ತೀವಿ. ಶ್ರೀಯಂತ್ರ ಎಲ್ಲಿದೆ? ನಮ್ಮ ಕಣ್ಣಿಗೆ ಕಾಣಿಸೋತ್ರ ಆಚೆ ಇದೆ, ನಿಜ ಒಪ್ಕೋತೀನಿ. ನಮ್ಮ ದೇಹನೇ ಶ್ರೀಯಂತ್ರ. ಬರೀ ಶ್ರೀಯಂತ್ರ ಅಲ್ಲ, ಎಲ್ಲ ಯಂತ್ರಗಳು ಇರೋದು ನಮ್ಮ ದೇಹದಲ್ಲೇ. ಎಲ್ಲ ಗ್ರಹಗಳು ನಮ್ಮ ದೇಹದಲ್ಲೇ ಇದ್ದಾರೆ. ಎಲ್ಲ ದೇವಾನುದೇವತೆಗಳು ನಮ್ಮಲ್ಲೇ ಇದ್ದಾರೆ. ಹೀಗಿರುವಾಗ ನಾವೇನ್ ಮಾಡ್ತಾ ಇದೀವಿ? ಇದನ್ ಬಿಟ್ಬಿಟ್ವಿ, ಈ ಬಾಡಿನ, ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಬೇರೆ ಕಡೆ ಯಾರ್ಯಾರು ಏನೇನು ಹೇಳ್ತಾರೋ ಅದೆಲ್ಲ ಹುಡ್ಕೊಂಡು ಹೋಗ್ತಾ ಇದೀವಿ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋದು ನನ್ನತನವನ್ನ, ಅಂದ್ರೆ ನಮ್ಮತನವನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋತೀವಿ. ಯಾವಾಗ ನಮ್ಮತನವನ್ನ ನಾವು ಅರ್ಥ ಮಾಡ್ಕೊಳಕ್ ಶುರು ಮಾಡ್ತೀವೋ ಆಟೋಮೆಟಿಕ್ ಆಗಿ ಆ ಪಾತ್ ನಮ್ಗೆ ತುಂಬಾ ಸ್ಮೂತ್ ಆಗುತ್ತೆ. ಕ್ಲಿಯರಾ? ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ ಇವಾಗ? ಇದೊಂದು ಒಳ್ಳೆ ಆಪರ್ಚುನಿಟಿ. ನೋಡಿ, ಜಾಯಿನ್ ಆಗಿ, ಎಷ್ಟು ಸಾಧ್ಯನೋ ಅಷ್ಟು ಬೇಗ ಜಾಯಿನ್ ಆಗಿ. ನಾಳಿದ್ ಶುರು ಟೆನಿಕಾಸ್ ನಾನು ಇದನ್ನ ಪೋಸ್ಟ್ಪೋನ್ ಮಾಡಲ್ಲ, ಬಿಕಾಸ್ ನಾನು ಫ್ರೈಡೆ ಅಂತ ನನಗೆ ಹುಣ್ಣಿಮೆ ದಿನ ಟೆನಿಕಾಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೆ. ಬಟ್ ಏನೋ ಪರವಾಗಿಲ್ಲ, ಡಿವೈನ್ ಟೈಮಿಂಗ್ಸ್ ಬರ್ಬೇಕು. ಅಲ್ಲದೆ ಎಷ್ಟು ಜನಕ್ಕೆ ಅದು ಕನೆಕ್ಟ್ ಆಗ್ಬೇಕಿತ್ತೋ ಗೊತ್ತಿಲ್ಲ ಅಲ್ವಾ, ಹಾಗಾಗಿ ಫ್ರೈಡೆಗೆ ಹಾಕಿದ್ದಾರೆ ದೇವ್ರು. ಓಕೆ, ಫ್ರೈಡೆ ಕನೆಕ್ಟ್ ಮಾಡ್ಲೇಬೇಕು ನಾವು. ಸೊ ಹಾಗಾಗಿ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಯಾವ ಬ್ಯಾಚ್ ಆಗುತ್ತೋ ಅವಾಗ ಅಟೆಂಡ್ ಮಾಡ್ಕೊಳ್ಳಿ. ರೆಕಾರ್ಡಿಂಗ್ ಮಾಮೂಲಿ ಸಿಕ್ಕೇ ಸಿಗುತ್ತೆ. ಶ್ಲೋಕಗಳದ್ದು PDF ಕೊಡ್ತೀನಿ. ನಿಮ್ಗೇನು ಹತ್ರ ಸಂಸ್ಕೃತ ಹೆಂಗ್ ಕಲಿಯೋದು? ನಥಿಂಗ್. ನಾವು ಒಂದ್ಸಲ ದೇವ್ರ ಮುಂದೆ ಶರಣಾಗೋದ್ರೆ ನಾವಲ್ಲ. ಈಗ ಒಂದು ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಮಾಡ್ತಾ ಇರೋದು ನಾವಲ್ಲ, ಅವಳು ಮಾಡ್ತಾ ಇರೋದು, ಆತ ಮಾಡ್ತಾ ಇರೋದು ಅಂತ ಬಂದ್ಬಿಟ್ರೆ ನಮ್ಮ ಮನ್ಸಲ್ಲಿ ಯಾವ ಕೆಲ್ಸನೂ ಕಷ್ಟ ಆಗಲ್ಲ. ಮೇಡಮ್, ಶುಕ್ರವಾರ ಸಂಕಷ್ಟಿ ಇದೆ ಮ್ಯಾಮ್. ಹಾ, ಶುಕ್ರವಾರ ಸಂಕಷ್ಟಿ ಇದೆ. ಬೇಡ್ವಾ ಕ್ಲಾಸು ಶುಕ್ರವಾರ ಆಗಿದ್ರೆ? ಅಲ್ಲ ಅಲ್ಲ, ಒಳ್ಳೆ ದಿನ ಮ್ಯಾಮ್. ಅದೆಲ್ಲ ನೋಡ್ಕೊಂಡೇ ಇಡ್ತೀನಪ್ಪ ನಾ ಕ್ಲಾಸು. ನಾನು ಯಾವ್ದೇ ಕ್ಲಾಸ್ ಶುರು ಮಾಡ್ಬೇಕಾದ್ರೂ ಅದೆಲ್ಲವನ್ನ ನೋಡ್ತೀನಿ. ಇನ್ನೂ ಒಂದ್ ನೋಡ್ದೆ ಅವತ್ತು, ಮೂರು ಏನ್ ಹೇಳಿ? ಗುರುಗ್ರಹ. ಸೊ ಅದಕ್ಕೋಸ್ಕರನೇ ಮತ್ತೆ ಇನ್ನೊಂದ್ ಕಡೆ ಶುಕ್ರ, ಗುರು ಶುಕ್ರ ಗಣೇಶ ಎಲ್ಲಾನು ಸೇರಿಸಿ ನಿಮ್ಗೆ ಇಟ್ಟಿರೋದು ಅವತ್ತಿನ ದಿನ ಕ್ಲಾಸ್. ಹೇಳಿ ಭಾಗ್ಯ. ಮೇಡಮ್, ಅದೇ ಕ್ಲಾಸಸ್ ಓಕೆ, ಬಟ್ ಮಾರ್ನಿಂಗ್ 6:30 ಒಳಗಡೆ ಇದ್ರೆ ಓಕೆ, ಈವ್ನಿಂಗ್ 8 o'clock ಮೇಲಿದ್ರೆ ಓಕೆ.
ಸೊ ಅದು ಟೈಮಿಂಗ್ಸ್ ಒಂದು ಇದ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಏನಾಗುತ್ತೆ ಗೊತ್ತಪ್ಪ, ಇವಾಗ ಫುಲ್ ಎಲ್ಲರಿಗೂ ಗೊತ್ತಿದೆ, ಜಾಮ್ ಪ್ಯಾಕ್ ಆಗ್ಬಿಟ್ಟಿದೀನಿ ನಾನು. ಎಲ್ಲರಿಗೂ ಗೊತ್ತು ಕರುಣಾರೇಖೆ ಈಗ ಸದ್ಯಕ್ಕೆ ಇಟ್ಕೊಳ್ಳಿ ಭಾಗ್ಯ ಅವ್ರೆ. ಇವಾಗ ನಮ್ದು ಏನಾಗುತ್ತೆ ಅಂದ್ರೆ, ಈಗ ನೆಕ್ಸ್ಟ್ ರೇಖಿ ಮುಗಿಯುತ್ತೆ, ರೇಖಿ ಬ್ಯಾಚ್ ಮುಗಿತಾ ಬಂತೀನೇನು 11 7:30 ಗಂಟೆಗೆ ಆಫೀಸ್ಗೆಲ್ಲ ಹೊರಟ್ಬಿಟ್ಟಿರ್ತೀವಿ. ಅರ್ಥ ಆಯ್ತು ನನ್ಗೆ. ಇವಾಗ ಏನಂದ್ರೆ, ಈವ್ನಿಂಗ್ ನಾವ್ ಬರೋದೇ ಒಂದ್ 6 ಗಂಟೆ 6:30 ಆಗೋಗುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ನಿಮ್ಗೆ ಸದ್ಯಕ್ಕೆ ಈ ಟೈಮ್ ಇಟ್ಟಿದ್ದೀನಿ. ನೋಡೋಣ ನೆಕ್ಸ್ಟ್ ಬೇಕಿದ್ರೆ ನಮ್ದು ರೇಖಿ ಕ್ಲಾಸ್ ಈಗ ಮುಗಿಯುತ್ತೆ. ಮೇ ಬಿ ಬೈ ನೆಕ್ಸ್ಟ್ ವೀಕೆಂಡ್ ನಮ್ದು ರೇಖಿ ಕ್ಲಾಸ್ ಮುಗಿಯುತ್ತೆ. ಅದಾದ್ಮೇಲೆ ಬೇಕಿದ್ರೆ ನಾವು 7:30 to 8:30 ಬೇಕಿದ್ರು ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಅಲ್ದೆ ಇದು ಡೈಲಿ ಕ್ಲಾಸ್ ಅಲ್ದೇ ಇರೋದ್ರಿಂದ, ವೀಕ್ಲಿ ಟ್ವೈಸ್ ಆಗಿರೋದ್ರಿಂದ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಸುತ್ತೆ. ನೋ ಪ್ರಾಬ್ಲಮ್. ಬೇಕಿದ್ರೆ ನಾನು ಅವತ್ತು ಅರ್ಲಿ ಮಾರ್ನಿಂಗ್ ಆಗೋದಿಲ್ಲ ಅರ್ಲಿ ಅಂತೀರಾ? ಮಾರ್ನಿಂಗ್ ನನಗೆ 5 to 6 ಕ್ಲಾಸ್ ನಡೀತಾ ಇದೆಪ್ಪ, ಅದು ಆನ್ ಗೋಯಿಂಗ್ ಕ್ಲಾಸ್. 6 o'clock ಆದ್ಮೇಲೆ ನನ್ನ ಮಕ್ಕಳು ಸ್ಕೂಲು ಕಾಲೇಜ್ಗೆ ಹೊರಡ್ಬೇಕಲ್ವಾ, ಅದಕ್ಕೋಸ್ಕರ ಹೌದು. ನನಗೆ ಟೈಮ್ ಆಗೋದಿಲ್ಲ. ಅದಕ್ಕೋಸ್ಕರ ಈವ್ನಿಂಗ್ ಬೇಕಿದ್ರೆ 7:30 to 8:30 ಮಾಡೋಣ ಇನ್ ಫ್ಯೂಚರ್, ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ. ಅಂದ್ರೆ ಈ ವಾರ ನೆಕ್ಸ್ಟ್ ವಾರಕ್ಕೆ ಆಗೋದಿಲ್ಲ, ಅದಕ್ಕೆ ನೆಕ್ಸ್ಟ್. ಮ್ಯಾಮ್ ನಾನು ಈ ಗ್ರೂಪ್ ಗೆ ಲಿಂಕ್ ಗೆ ನಾನು ಇದು ಕಳಿಸಿದ್ದೆ ಮ್ಯಾಮ್, ಬಟ್ ಅದು ಇದೇ ಆಗ್ತಿಲ್ಲ. ಲಿಂಕ್ ಕ್ಯಾನ್ಸಲ್ ರಿಕ್ವೆಸ್ಟ್ ಅಂತ ಬರ್ತಾ ಇದೆ, ಅಕ್ಸೆಪ್ಟ್ ಆಗಿಲ್ಲ. ಮೇ ಬಿ ಗೊತ್ತಿಲ್ಲ. ಅದೇನ್ ಮೆನೆ ಯಾರೋ ಬೇರೆಯವ್ರು ಜಾಯಿನ್ ಆಗ್ಬಿಟ್ಟಿದ್ರಲ್ಲ, ಅದಕ್ಕೆ ನಾನು ಏನ್ ಮಾಡಿದೆ, ಯಾರು ಡೈರೆಕ್ಟ್ ಆಗಿ ಜಾಯಿನ್ ಆಗೋ ಆಪ್ಷನ್ ಆಫ್ ಮಾಡ್ಬಿಟ್ಟೆ. ನಾನ್ ನೋಡಿದ್ರೆ ಮಾತ್ರ ಜಾಯಿನ್ ಮಾಡಕ್ ಸಾಧ್ಯ. ಮೇ ಬಿ ನಾನು ನೋಡಿಲ್ಲ ಮೆಸೇಜ್ ಅನ್ಸುತ್ತೆ. ಅದೇ ನಾನು ಈಗ ಜಸ್ಟ್ ಕ್ಲಾಸಸ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಮ್ಯಾಮ್. ರೆಕಾರ್ಡಿಂಗ್ ಶೇರ್ ಮಾಡ್ತೀನಿ. ಜಾಸ್ತಿ ಹೊತ್ತೇನು Okay. ತಗೊಂಡಿಲ್ಲ, 1/2 hour 40 minutes ಇದೆ ಅಷ್ಟೇ. ಅವ್ರನ್ನ ಕೇಳಿ ಲಿಂಕ್ ತಗೊಂಡೆ. ಎಸ್, ರೆಕಾರ್ಡ್ ತಗೊಳ್ಳಿ. ಓಕೆ ಓಕೆ, ಹೇಳಿಪ್ಪ ಸುಷ್ಮಾ. ಮ್ಯಾಮ್ ಟೈಮಿಂಗ್ ಯಾವ ದಿವಸ? ಫ್ರೈಡೆ ಮತ್ತೆ ಟ್ಯೂಸ್ಡೇ ಅಲ್ಲ? ಮತ್ತೆ ಟೈಮಿಂಗ್ ಟೈಮಿಂಗ್ ಬೆಳಿಗ್ಗೆ ಮತ್ತೆ 11 to ಸಂಜೆ? 11 ಒಂದ್ ಬ್ಯಾಚ್, ಮತ್ತೆ ಈವ್ನಿಂಗ್ 6:30 ಅಂತ ಆಸ್ ಆಫ್ ನೋ. ನೋಡೋಣ, ರೇಖಿ ಮುಗುತ್ತೆ. ಈಗ ಸುಮಾರು ಜನ ವರ್ಕಿಂಗ್ ಇದಾರೆ. 7:30 ಬೇಕು ಅಂದ್ರೆ 6:30 ಇರೋದನ್ನ 7:30 ಹಾಕೊಳ್ತೀನಿ. ಓಕೆನಾ ಭಾಗ್ಯ ಅವ್ರೆ? ಮ್ಯಾಮ್ ಹಾ, ಇನ್ನೊಂದು ಅದೇ ನಾನು ಹೇಳಿದ್ನಲ್ಲ, ಶಿವನ್ ಗುರುಕುಲಲ್ಲಿ ಲಲಿತಾ ಸಹಸ್ರನಾಮ ಮತ್ತೆ ಇದು ಶ್ರೀಚಕ್ರ ಬರೆಯೋ ಕ್ಲಾಸಸ್ ಅಂತ ಹೇಳಿ, ಅವರು ಒಂದು PDF ಕೊಟ್ಟಿದ್ದಾರೆ ಮ್ಯಾಮ್. ರೀಸೆಂಟ್ ಆಗಿ ಒಂದು ಬಂತು PDF. ಅದು ಮೇನ್ ಗುರುಗಳಿಂದ ಬಂತು. ಇವಾಗ ಮೇನ್ ಕ್ಲಾಸಸ್ ಯಾರು ತಗೊಳ್ತಾರೆ ಅವ್ರು ಕೊಟ್ಟಿಲ್ಲ ಇದು. ಹ್ಮ್ ನಾವು ಮೂಲ ಇದು 7 ಚಕ್ರಾಸ್ ಹೀಲಿಂಗ್ ಏನ್ ತಗೊಳ್ತೀವಿ, ಅವರು ಅದಕ್ಕೆ ಒಂದು ಅದು PDF ಒಂದು ಕಳಿಸಿದ್ದಾರೆ. ನಾನು ನಿಮ್ಗೆ ಪರ್ಸನಲ್ ಆಗಿ ಲಿಂಕ್ ಕಳಿಸ್ತೀನಿ, ನೋಡಿ ಮ್ಯಾಮ್, ಶೇರ್ ಮಾಡ್ತೀನಿ. ಕಳ್ಸಿ. ಇದು ಅಂದ್ರೆ ಪ್ರತಿಯೊಂದು ಮ್ಯಾಮ್ ನೋಡಿ ಈ ತರ ಅಂದ್ರೆ ಯಾವ್ದ ಇದಕ್ಕೆ ಚಕ್ರಕ್ಕೆ ಯಾವ್ದು ದೇವತೆ, ಅದ್ರ ಆಯುಧ ಏನು, ಅದ್ ಯಾವ ತರ ನಾವು ತುಂಬಾ ಚೆನ್ನಾಗಿ PDF ಕೊಟ್ಟಿದ್ರು. ನಾನ್ ನಿಮಗೆ ಕೇಳೋಣ, ಈ ತರ ಶೇರ್ ಮಾಡೋಣ ನಿಮ್ಗೂ. ನನಗ್ ಪರ್ಸನಲ್ ಆಗಿ ಶೇರ್ ಮಾಡಿ, ಸೊ ದಟ್ ನನಗದು ಕೊಡ್ಬೋದು ಅಂದ್ರೆ ಕೆಲವೊಬ್ರಿಗೆ ಪಾಪ ಹೆಲ್ಪ್ ಆಗತ್ತೆ ಅಂದ್ರೆ ಖಂಡಿತ ಕೊಡೋಣ, ಆಯ್ತಾ? ಖಂಡಿತ ಮ್ಯಾಮ್, ಖಂಡಿತ ಮ್ಯಾಮ್. ಅದು ಯಾವ ಮುದ್ರೆ ಹಾಕಿ ಅಂದ್ರೆ ಅವ್ರು ಎಷ್ಟು ಇದಾಗಿ ಹೇಳ್ತಾರೆ ಅಂದ್ರೆ ಮ್ಯಾಮ್, ಅವ್ರ ಗುರುಗಳು ಶಿವಮ್ ಅವರು, ನಾವು ಯಾವ್ದೇ ಅದು ಒಂದು ಸ್ನಾನ ಮಾಡಿ ಇಲ್ಲೇ ಕುತ್ಕೋಬೇಕು, ದೇವ್ರ ಮನೆ ಆತರ ಎಲ್ಲ ಏನು ಇದೇ ಕೊಡೋದಿಲ್ಲ ಅವರು. ಸೇಮ್ ನೀವ್ ಹೇಗೆ ಸೇಮ್ ಅದೇ ತರನೇ ನಿಮ್ಗೆ ಮನ್ಸು ಬಂತ, ರಾತ್ರಿ 12 ಗಂಟೆಗೆ ಮನ್ಸು ಬಂತ, ಎದ್ದು ಕೈ ಕಾಲು ತೊಳ್ಕೊಳ್ಳಿ ಕುತ್ಕೊಳ್ಳಿ, ಯೋಚನೆ ಮಾಡ್ಬೇಡಿ. ಆ ತಾಯಿನ ಅವ್ರು ಯಾವ ತರ ನೋಡಿದಾರೋ ಅದನ್ನ ನಮ್ಗೆ ವಿವರಿಸಿ ಹೇಳಕ್ ನೋಡ್ತಾರೆ. ಬಟ್ ಅದನ್ನ ಕೆಲವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕಷ್ಟ ಪಡ್ತಿದ್ದಾರೆ. ಕೆಲವ್ರಿಗಂತೂ ಕ್ಲಿಯರ್ ಆಗಿ ಅರ್ಥ ಆದ್ರೆ ಅದು ಇನ್ನೊಂದ್ ಲೆವೆಲ್. ಅದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಮ್ಯಾಮ್ ಅದು. ಎಸ್, ಇದು ನಿಮ್ಗೆ ಏನಂದ್ರೆ ಇಲ್ಲೂ ಅಷ್ಟೇನೆ, ನಾವು ಇವಾಗ ಬರೀ ಜಪ ಮಾಡ್ಬಿಡ್ತೀವಿ. ಆ ಜಪದ ಎನರ್ಜಿಯನ್ನ ಹ್ಯಾಂಡಲ್ ಮಾಡಕ್ ಬರಲ್ಲ ನಮ್ಗೆ. ಅವಾಗ್ಲೇ ಕೋಪ ಬರೋದು, ಸುಸ್ತಾಗೋದು, ಇರಿಟೇಟ್ ಆಗೋದೆಲ್ಲ ಆಗತ್ತೆ. ಸೊ ಆ ಎನರ್ಜಿಯನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ತುಂಬಾ ಡೀಪ್ ಆಗಿ ಹೋಗ್ತೀವಿ ನಾವು. ಎನಿವೇಸ್ ನಿಮಗ್ ಗೊತ್ತು, ನಾನೇನು ಯಾವ ಕ್ಲಾಸ್ನು ಅಷ್ಟ್ ಮೇಲ್ ಓಡಿಸ್ಕೊಂಡು ಹೋಗಲ್ಲ. ತುಂಬಾ ಡೀಪ್ ಆಗಿ ಹೋಗ್ತೀವಿ. ಇದ್ರಲ್ಲಿ ಇನ್ನೂ ಡೀಪ್ ಹೋಗ್ತೀವಿ ನಾವು. ಓಕೆ, ಇನ್ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಫೈನಾನ್ಷಿಯಲಿ ಅಷ್ಟೇ ಮ್ಯಾಮ್. ಅದು ಇಷ್ಟದ ಅಂದ್ರೆ ಆಯ್ತು, ನಾನು ಸುಮಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು 2 years ಮೇಲೆ ಆಗ್ತಾ ಬಂತು. ಇಷ್ಟು ದಿನ ನಾನು ಫೈನಾನ್ಷಿಯಲಿ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತಂದ್ರೆ ಆ ಲೆವೆಲ್ಗೆ ನನಗೆ ನಿಜ ರೀಚ್ ಆಗ್ತಿರ್ಲಿಲ್ಲ ಮ್ಯಾಮ್. ಅಂದ್ರೆ ಡಿಸ್ಟರ್ಬ್ ಆಗ್ತಿತ್ತು. ಅದಾಗತ್ತ ಅನ್ನೋ ನನ್ ಮೇಲೆ ನಾನು ಎಷ್ಟು ಕ್ಲಾಸಸ್ ಇದ್ ಮಾಡಿದ್ರು ನನ್ಗೆ ಅದು ತುಂಬಾ ಇದಾಗ್ತಿತ್ತು. ಈಗ ಒಂದು 10 days ಇಂದ ಇಲ್ಲ, ನಾನು ಏನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನೋ ಅದೆಲ್ಲ ನನಗೆ ಸಿಕ್ಕಿ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ, ಆ ಫೀಲ್ ಬರ್ತಾ ಇದೆ ಮ್ಯಾಮ್. ಸೊ ನನ್ಗೆ ಅದೇನೋ ಸ್ವಲ್ಪ ಇದ್ರಲ್ಲಿ ಅಂದ್ರೆ ನನ್ನ ಇದೇನಿದೆ ಬರ್ತಾ ಇದೆ, ಖಂಡಿತ ಅದು ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಇದು ತುಂಬಾನೇ ಇದ್ ಬಂತು ಮ್ಯಾಮ್ ನಂಗೆ. ಒಳ್ಳೇದಾಗ್ಲಿಪ್ಪ. ಹೇಳಿ ಮಂಗಳಾದೇವಿ ಅವರೇ. ನಾನು ಈ 4-5 ದಿನ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಆಗ್ಲಿಲ್ಲ ಮ್ಯಾಮ್. ಟೈಮಿಂಗ್ಸ್ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗೋಯ್ತು. ಮನೆಯಲ್ಲಿ ಸ್ವಲ್ಪ ಸೊಸೆ ಸ್ವಲ್ಪ ಹುಷಾರಿಲ್ಲ, ನನಗೂ ಸ್ವಲ್ಪ ಹುಷಾರ್ ತಪ್ಪಿತು. ಹತ್ರ ಅಟೆಂಡೇ ಆಗ್ಲಿಕ್ಕೆ ಆಗ್ಲಿಲ್ಲ. ಯಾವ್ದು ಇವತ್ತು 5ವರೆಗೆ ನಾನು ನೋಡ್ಕೊಳ್ಳೇ ಇಲ್ಲ. ನೋ ಪ್ರಾಬ್ಲಮ್, ರೆಕಾರ್ಡಿಂಗ್ ಶೇರ್ ಮಾಡ್ತೀನಿ, ನೋಡ್ತೀರಂತ. ಈ ಕೋರ್ಸ್ ಬಗ್ಗೆ ಏನಾದ್ರು ಡೌಟ್ ಇದೆಯಾ ನಿಮ್ಗೆ?
ಇಲ್ಲ ಇಲ್ಲ ಮ್ಯಾಮ್ ಇಲ್ಲಿ ಸೊ ಏನೇ ಡೌಟ್ ಇದ್ರು ಕೇಳಿ, ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ದಟ್ ನಾನ್ ನಿಮ್ಗೆ ಏನಾದ್ರು ಇನ್ಸ್ಟ್ರಕ್ಷನ್ ಬಂತು ಅಂದ್ರೆ ಸಡನ್ ಆಗಿ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ನಾಳಿದ್ದು ಈವ್ನಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಟೈಮ್ ನಾಳೆ ಒಂದೇ ದಿನ ಇದೆ ಅದಕ್ಕೋಸ್ಕರ. ಫ್ರೈಡೇ ಈವ್ನಿಂಗ್ ಸ್ಟಾರ್ಟ್ ಮಾಡ್ತೀರಾ ಮ್ಯಾಮ್? 11 ಇಲ್ಲ? ಇಲ್ಲ, ಫ್ರೈಡೆ 11ಗೂ ಇರುತ್ತೆ. ಎರಡುವೆ ಸೇಮ್. ನಾ ಫ್ರೈಡೆ ಮಾರ್ನಿಂಗ್ 11 ಒಂದು ಬ್ಯಾಚ್, ಈವ್ನಿಂಗ್ 6:30 ಎರಡು ಶುರು ಆಗುತ್ತೆ. ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಅದೇ ಮ್ಯಾಮ್, ನೋಟ್ಸ್ ಮಾಡೋದಿತ್ತು, ರೆಕಾರ್ಡಿಂಗ್ ಶೇರ್ ಮಾಡಿ ಮ್ಯಾಮ್. ಕಳಿಸ್ತೀನಿ, ಶೇರ್ ಮಾಡ್ತೀನಿ. ರೇಖಿದು ಮತ್ತಿದ್ರದ್ದು ಶೇರ್ ಮಾಡಿ ಮ್ಯಾಮ್. ಶೋರ್.